ಅಂತ ಹೇಳ್ತಾ ವಿಘ್ನೇಶ್ವರನನ್ನು ನೆನೆಯುತ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಆಕಾರ ಆಧಾರ್ ಸಂಸ್ಥೆ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಿಂದ ನಿಮ್ಮೆಲ್ಲರನ್ನು ರಂಜಿಸಲು ಇಲ್ಲಿಗೆ ಬಂದಿರುತ್ತೇವೆ. ಇಲ್ಲಿ ನಮಗೆ ಸಿಂಗಲ್ ಪರ್ಫಾರ್ಮೆನ್ಸ್ ಹಾಗೂ ಗ್ರೂಪ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ. ನೀವೆಲ್ಲ ನಮ್ಮ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ ತಟ್ತೀರಾ? ಓಕೆ, ಮೊದಲಿಗೆ ಸ್ವಾಗತ ಭಾಷಣ ನಾಗವೇಣಿ ಅಕ್ಕ ಇವರಿಂದ. ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ನಾಗವೇಣಿ. ಆಕಾರ ಆಧಾರ್ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರ ರಾಮು ಸರ್ ಮತ್ತು ಸೌಮ್ಯ ಮಿಸ್ ಅವರಿಂದ ನಾವು ಒಳ್ಳೆಯ ಕಲೆ ಮತ್ತು ಮೌಲ್ಯ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಸೊಳ್ಳೆಗಳಿಗೆ ಒಂದೇ ಒಂದು ಕೋರಿಕೆ ಏನಂದರೆ, ಇಲ್ಲಿ ನಮಗೋಸ್ಕರ ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮವನ್ನು ನೋಡಲು ಬಂದಿರತಕ್ಕಂತಹ ಎಲ್ಲ ಜನತೆಗೆ ಸೊಳ್ಳೆ ಕಚ್ಚಬೇಡ ಅನ್ನೋದು ಒಂದೇ. ಈಗ ವಿಜಯನಗರದ ವಿಘ್ನೇಶ್ವರನಿಗೆ ಸುಸ್ವಾಗತ. ನಮಗೋಸ್ಕರ ಬಿಡು ಮಾಡಿಕೊಂಡು ಬಂದಿರತಕ್ಕಂತಹ ಎಲ್ಲ ಪೋಷಕರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮತ್ತು ಇಲ್ಲಿ ಕುಳಿತಿರ್ತಕ್ಕಂತಹ ಪುಟ್ಟಾದ ಮಕ್ಕಳು ಅವ್ರಿಗೂ ಕೂಡ ಪ್ರೀತಿಯವಾದ ಸ್ವಾಗತ. ಮತ್ತು ಅಜ್ಜಂದಿರಿಗೂ ಕೂಡ ಗೌರವದ ಸ್ವಾಗತ. ಎಲ್ಲರಿಗೂ ವಿಜಯನಗರದ ಎಲ್ಲ ಜನತೆಗೂ ಕೂಡ ಸ್ವಾಗತ ಸುಸ್ವಾಗತ. ಇಷ್ಟನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಈಗ ಉದ್ಘಾಟನೆ ಪ್ರಾರಂಭವಾಗುತ್ತದೆ. ನಾನು ಕರೆಯುವ 5 ಜನರು ವೇದಿಕೆ ಮೇಲೆ ಬರಬೇಕು. ಮೊದಲಿಗೆ ವಿಜಯನಗರ ಬಡಾವಣೆಯ ಅಧ್ಯಕ್ಷರು ಹಾಗೂ ಯಾರಾದರೂ ಒಬ್ಬ ಹಿರಿಯರು, ಇಲ್ಲಿ ಕುಳಿತಿರ್ತಕ್ಕಂಥ ಯಾರಾದರೂ ಒಬ್ರು ಹಿರಿಯರು ಹಾಗೂ ಒಂದು ಪುಟಾಣಿ ಮಗು ವೇದಿಕೆ ಮೇಲೆ ಬರಬೇಕು. ಹಾಗೂ ಆಕಾರದ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಸಹೋದರ ಸಹೋದರಿಯರು ವೇದಿಕೆ ಮೇಲೆ ಬರಬೇಕು ಎಂದು ಆಗಮಿಸುತ್ತೇವೆ. ನಾವು ದೇವರಿಗೆ ದೀಪ ಹಚ್ತೀವಿ, ಬಟ್ ಈ ವೇದಿಕೆ ಮೇಲೆ ಆಗಲ್ಲ. ಸೊ ಈ ಗಿಡಕ್ಕೆನೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನು ಮಾಡುತ್ತು ನಮ್ಮ ಈ ವೇದಿಕೆ ಮೇಲೆ ಬರುತ್ತಿದ್ದಾರೆ ಮುಕ್ತಾ ಅಕ್ಕ ಮತ್ತು ಅವರ ಜೊತೆ ಚಿತ್ರಕಲೆಯನ್ನು ಮಾಡಲು ಪ್ರತೀಕ್ಷಾ ಅವರು ಸಹ ಬರುತ್ತಿದ್ದಾರೆ. ದಯವಿಟ್ಟು ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನನ್ನ ತಂದೆ ಹೆಸರು ರಾಘವೇಂದ್ರ, ನನ್ನ ತಾಯಿ ಹೆಸರು ರೂಪಾ, ಹಾಗೆ ನನ್ನ ಅಕ್ಕನ ಹೆಸರು ಹರ್ಷಿತಾ. ನಾ ಇವತ್ತು ಗಣೇಶನ ಮುಂದೆ ಒಂದು ಗಣೇಶನ ಹಾಡು ಹೇಳಕ್ಕೆ ಬಂದಿದ್ದೀನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय गौरीतनयाय धीमहि गजेशानाय बालचन्द्राय श्रीगणेशाय धीमहि. सुखमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्र गुरुधर्मसदाराध्याय गुरुपुत्रपरित्रात्रे गुरुपाकण्डकण्डकाय दसाराय गीततत्त्वाय गीतगोत्राय धीमहि
गजाननकाय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गीतगन्ताय गीतगे सर्वराजाय गन्धाय सर्वगानश्रवणप्रणयिने गाढानुरागाय ग्रन्थाय गीताय ग्रन्थार्थतत्त्वविदे गुणवते गणपतये ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपटवे गेयचरिताय गायगवराय गन्धर्वप्रियकृपे गायकाधीन विग्रहाय गङ्गाजलप्रणयवते गौरी स्पन्दनाय गौरीहृदयनन्दनाय गौरवानुसुताय गौरी गणेश्वराय गौरीप्रणयाय गौरप्रवणाय गौरभावाय धीमहि गोसहस्ताय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्री एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಬೇಕು. ಈಗ ಆಕಾರಾದ ಸಂಸ್ಥೆಯ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಬೇಕು ಎಂದು ಶ್ರೀಯುತ ರಾಮು ಸರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಏನು ಕೇಳ್ತಾ ಇಲ್ಲ. ನೀವೆಲ್ಲ ಸಾಯಂಕಾಲ ಟೀ ಬ್ರೆಡ್ಡು ಚಹಾ ಏನಾದ್ರು ಕುಡ್ದಿದ್ದೀರಾ? ಒಂದ್ಸರಿ ಹೇಳಿ ನಮಸ್ಕಾರ. ಇಲ್ಲಾಂದ್ರೆ ಒಂದ್ಸರಿ ಕೈಯಾರ ಮಾಡಿ ನನಗೂ ಖುಷಿ ಬರುತ್ತೆ. ಎಸ್, ಥ್ಯಾಂಕ್ ಯು. ನನ್ನ ಹೆಸರು ರಾಮು. ಇದೇ ಏರಿಯಾದಲ್ಲಿ ಬೆಳೆದವನು, ಇದೇ ಏರಿಯಾದಲ್ಲಿ ಆಟ ಆಡಿದವನು, ಗಲ್ಲಿಯಲ್ಲಿ ಮೂಲೆಯಲ್ಲೂ ಎಲ್ಲಿ ಬೇಕಲ್ಲಿ ಆಟ ಆಡಿದವನು. ಇವತ್ತು ಅಧ್ಯಕ್ಷರಾದ ಪರಶುರಾಮ್ ಅವರು ಇರ್ಬೋದು, ಇವ್ರು ನನ್ನ ಕರೆಸಿದ್ದಾರೆ. ಇವರೆಲ್ಲ ನನ್ನ ಸ್ನೇಹಿತರೆ. ಸೊ ಕಾರಣಾಂತರಗಳಿಂದ ನಾನು ಈ ಜಾಗನ ಬಿಟ್ಟು ಹೊರಗಡೆ ಹೋಗಬೇಕಾಯಿತು. ಈಗ ಪ್ರಾಸ್ತಾವಿಕ ನುಡಿಗಳನ್ನ ಕೇಳಿದ್ದಾರೆ. ನನ್ನ ಪರಿಚಯ ಹಾಗೆ ನನ್ನ ಕೆಲಸದ ಪರಿಚಯ ಸ್ವಲ್ಪ ಸಮಾಧಾನದಿಂದ ಕೇಳಿ. ಯಾಕಪ್ಪ ಅಂದರೆ ನಾನು ವೇದಿಕೆಯಿಂದ ತುಂಬ ದೂರ ಇರೋನು, ಈ ಸ್ಥಳನ ಮುಟ್ಟದೇ ಇರ್ತಕ್ಕಂಥವನು, ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಇರ್ತಕ್ಕಂಥವನು. ಇವತ್ತು ಇಷ್ಟು ಮಕ್ಕಳನ್ನ ಕರ್ಕೊಂಡು ಈ ಒಂದು ಸ್ಥಳಕ್ಕೆ ಬರಲಿಕ್ಕೆ ನನ್ನಲ್ಲಿ ಏನೋ ಒಂದು ಕೊರಗಿತ್ತು, ಅದು ನನ್ನ ಒಳಗಡೆ ಇತ್ತು. ಅದನ್ನು ನಾನು ಕಂಡುಕೊಂಡು ಇವತ್ತು ನಿಮ್ಮ ಮುಂದೆ ಅದನ್ನು ಪ್ರದರ್ಶನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗೆಯೇ ಈ ಪುಟಾಣಿ ಮಕ್ಕಳು, ಇವರಿಂದ ನಿಮಗೆ ಬೋರ್ ಆದರೂ ಕೂಡ ಅವ್ರಿಗೊಂದು ಚಪ್ಪಾಳೆ ಮುಖಾಂತರ
ಸಹಕರಿಸಿ ಅಂತ ಕೇಳ್ಕೊಳ್ತಾ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಹಾಂ ಸಾಕು ಇಷ್ಟೇ. ಅಮ್ಮ ಹಿಂಗೆ ಎತ್ಕೋತಾಳೆ, ನಾನು ಹಿಂಗೆ ಎತ್ಕೊಳ್ಳೋದು, ಗೊತ್ತಾಯ್ತಾ? ಹಾಂ ಮತ್ತೆ ಕರಿತೀನಿ. ಹಾಂ ನೋಡಿ, ನಮ್ಮ ಸಂಸ್ಥೆ ಹೆಸರು ನಮ್ಮ ಲೋಗನ ಸ್ವಲ್ಪ ಹಾಕಿ. ನಮ್ಮ ಸಂಸ್ಥೆ ಹೆಸರು ಆಕಾರ ಆಧಾರ. ನನ್ನ ಕೆಲಸದ ಹೆಸರು ಆಕಾರ GPR ವರ್ಕ್ಸ್ ಅಂತ. ಆಕಾರ ಅಂದರೆ ನಾವೆಲ್ಲರೂ ಬದುಕುವಂಥ ಒಂದು ದೇಹ ಅಷ್ಟೇ. ಈ ದೇಹ ಬಂದ್ವಿ, ಬದುಕಿದ್ವಿ, ತೀರ್ಕೊಂಡ್ವಿ ಅನ್ನೋದಾಗಬಾರ್ದು. ಕಲ್ಪವೃಕ್ಷ ಅಂತ ಕರೆಯೋದೇ ಆ ತೆಂಗಿನ ಮರನ ಯಾಕೆ ಕರಿತೀವಿ? ಯಾಕಪ್ಪ ಅಂದರೆ ಅದು ಪ್ರತಿಯೊಂದರಲ್ಲೂ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಹಾಗಾಗಿ ಕೆಲವು 15 ವರ್ಷಗಳ ಕಾಲ ನಾನು ಈ ಊರನ್ನ ತೊರೆದಾಗ ಸಾಕಷ್ಟು ಇದೇ ರೀತಿಯ ಆಕಾರದ ಕೆಲಸಗಳನ್ನ ಮಾಡ್ತಾ ನಾನು ವೃತ್ತಿನ ಪ್ರಾರಂಭ ಮಾಡಿದ್ದೀನಿ. ಸೊ ಈ ವೃತ್ತಿ ಪ್ರಾರಂಭ ಮಾಡುವಾಗ ನನಗೆ ತುಂಬ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಆಗಾಗ ಕೆಲವು ಗುರುಗಳು ಬರ್ತಾರೆ. ಈ ಗುರುಗಳಿಂದ ಇವತ್ತು ಕಲಿತು ನಾನು ಈ ಸ್ಥಾನವನ್ನು ಗಳಿಸ್ಕೊಂಡಿದ್ದೀನಿ. ಸೊ ಈ ಸ್ಥಾನದಲ್ಲಿ ಆಕಾರ ಏನು ಮಾಡುತ್ತೆ? ಆಕಾರ ಹುಟ್ಟುತ್ತೆ, ಸತ್ತೋಗುತ್ತೆ. ಆದರೆ ಆಕಾರವಾಗಿ ಬದುಕಿದರೆ ಅರ್ಥನೇ ಇಲ್ಲ. ನಾವು ಆಕಾರದಿಂದ ಏನಾರು ಒಂದು ಆಧಾರ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಹಿಡ್ಕೊಂಡು ನಾವು ಬಳ್ಳಾರಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಅರಣ್ಯ ವಿಭಾಗ, ಬಳ್ಳಾರಿಯ ಅರಣ್ಯ ವಿಭಾಗ ಈ 3 ದಿನದ ಕೆಳಗೆ ನಮ್ಮ ಮಕ್ಕಳಲ್ಲಿ 4 ಮಕ್ಕಳು ಬಳ್ಳಾರಿಯಲ್ಲಿ ನನ್ನೊಟ್ಟಿಗೆ ಬಂದು 4,000 ಜನತೆಗೆ ಮಣ್ಣಿನ ಗಣಪತಿಗಳನ್ನು ನೇರವಾಗಿ ಲೈವ್ ಆಗಿ ಮಾಡೋದನ್ನೇ ಹೇಳ್ಕೊಟ್ಟಿದ್ದಾರೆ. ಇದೊಂದು ವಿಶೇಷ ಹೌದಾ ಅಲ್ವಾ? ವಿಶೇಷ ತಾನೇ? ನಮ್ಮ ಊರಿನ ಮಕ್ಕಳು ಹೊರಗಡೆ ಹೋಗಿ ಬೇರೆ ಜಿಲ್ಲೆಯಲ್ಲಿ ನಮ್ಮ ಊರಿನ ಹೆಸರನ್ನ, ಕೀರ್ತಿನ ಬೆಳೆಸ್ತಾ ಇದ್ದಾರೆ ಅಂದರೆ ಇದು ನಮಗೆ ವಿಶೇಷ ಅಲ್ವಾ? ಇಲ್ಲಿ ನೋಡಿ, ಇಲ್ಲೆಲ್ಲ ಮಕ್ಕಳು ಕಲ್ತಿದ್ದಾರೆ. ಇದು ಒಂದು ವಿಶೇಷ. ಅದೇ ರೀತಿ ಇಲ್ಲಿ ವೇದಿಕೆ ಮೇಲೆ ನಿಮಗೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾನೆ. ಪ್ರತೀಕನ ಹುಡುಗ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾನೆ. ಬ್ಯಾಕ್ ಬನ್ನಿ. ಕಾಣ್ತಾ ಇದೆಯಾ? ಇವ್ರು ಯಾರು ಹೇಳಿ? ಗೊತ್ತಿದೆಯಾ ಯಾರಾದರೂ? ಪ್ರತೀಕನ್ ಬಿಟ್ಬಿಡಿ, ಈಗ ಗೊತ್ತಾಗಿದ್ದಾನೆ, ಮತ್ತೆ ಅವನು ಕೇಳಬೇಡಿ. ನಾನಂತರೂ ಕಾಣ್ತಾ ಇದ್ದೀನಿ. ಸನ್ಮಾನ ಮಾಡಿಸ್ಕೊಂಡಿರೋ ಹುಡುಗನ ಹೆಸರೇನು? ಪ್ರತೀಕ್ ಅಲ್ವಾ? ಸೊ ಈ ಪ್ರತೀಕ್ ಕರ್ನಾಟಕದ ಸಿಂಗಮ್ ಅಂತಲೇ ಹೆಸರು ಮಾಡಿರ್ತಕ್ಕಂಥ ರವಿ ಚೆನ್ನಣ್ಣರ ಹತ್ರ 10 ನಿಮಿಷದಲ್ಲಿ ಅವರ ಒಂದು ಚಿತ್ರನ ಬಡಿತಾನೆ. ಅಲ್ಲಿ ನಿಮಗೆ ಅದ್ರ ಫೋಟೋ ಇದೆ ನೋಡಿ, ಹಾಕಿ. ಬರೆದಾಗ ಅವರೊಂದು ಮಾತು ಹೇಳ್ತಾರೆ, ಎಷ್ಟು ಬ್ಯೂಟಿಫುಲ್ ಅಂದರೆ, ಯಾವ ಊರಪ್ಪ ನಿಂದು, ಯಾವ ತಂದೆ ತಾಯಿ ಹೆತ್ತಿದ ಮಗ, ಇದು ನಮ್ಮೂರಿನ ಹೆಮ್ಮೆ. ಹೌದಾ ಇಲ್ವಾ? ಅವನಿಗೊಂದು ಸಣ್ಣ ಚಪ್ಪಾಳೆ ಕೊಡಿ ಸಾಕು. ಅದೇ ರೀತಿ ಇವನು ಅವನಿಗೆ ಎಷ್ಟು ಕಾಡಿದಾನೆ ಅಂದರೆ, ಸರ್ ನಾನು ನಿಮ್ದೊಂದು ಚಿತ್ರ ಬರುತ್ತೀನಿ, ಸರ್ ನಾನು ನಮ್ಮ ಚಿತ್ರ ಬರುತ್ತೀನಿ. ಸೊ ಈ ಥರ ಕೇಳಿ ಅವನು ಹಿಂದ್ಗಡೆ ಹೋದ. ಸೊ ಇದು ಅದರ ಒಂದು ಚಿತ್ರ. ಹಿಂದೆ ಬನ್ನಿ, ಯಾವುದಾದ್ರು ಪಿಕ್ ಹಾಕಿ ಒಂದು ಕಡೆಯಿಂದ. ನಮ್ಮಲ್ಲಿ ಅಂಬಾಭವಾನಿ ದೇವಸ್ಥಾನ ಹಂಸಾವರ ಕಾಂಪೌಂಡಲ್ಲಿದೆ. ಇಲ್ಲಿ ನಾವು ಮಕ್ಕಳಿಗೆ ಭಾನುವಾರ ಕ್ಲಾಸ್ ತಗೋತೀವಿ. ಹಾಗೆಯೇ ನಮ್ಮದು ಬೇಸಿಗೆ ಶಿಬಿರ ಉಚಿತವಾಗಿರುತ್ತೆ. ಈ ಉಚಿತ ಶಿಬಿರಕ್ಕೆ 50 ಮಕ್ಕಳನ್ನ ಮಾತ್ರ ತಗೊಳ್ಳೋದು. ಆ ಮಕ್ಕಳಿಗೆ ನಾವು ಯಾವುದೇ ರೀತಿ ಚಿತ್ರಕಲೆ ಅಂತಲ್ಲ, ಯಾವುದೇ ರೀತಿ ಸಿಂಗಿಂಗ್ ಅಂತಲ್ಲ, ಡ್ಯಾನ್ಸ್ ಅಂತಲ್ಲ, ಯಾವುದನ್ನು ಹೇಳ್ಕೊಡಲ್ಲ. ನಾನು ಯಾರೊಟ್ಟಿಗೆ ಮಾತಾಡಬೇಕು, ಏನನ್ನು ಮಾತಾಡಬೇಕು, ಆ ಮಾತಾಡೋಂಥ ಸಂದರ್ಭ ಹೇಗಿರಬೇಕು, ಜೊತೆಯಲ್ಲಿ ಸ್ಥಾನ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದನ್ನು ಕಲಿಬೇಕು ಅನ್ನೋ ದೃಷ್ಟಿಕೋನ ನನ್ನಲ್ಲಿ ಮೂಡಿದ್ದನ್ನು ಅವರಲ್ಲಿ ಮೂಡಿಸುವಂಥ ಪ್ರಯತ್ನದಲ್ಲಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಇದೆಲ್ಲ ಬಳ್ಳಾರಿ. ಒಂದು ನಿಮಿಷ ಬ್ಯಾಕ್ ಬನ್ನಿ. ಇವ್ರು ಯಾರು ಗೊತ್ತಿದೆಯಲ್ಲ? ನೆಕ್ಸ್ಟ್ ಬನ್ನಿ, ದಯಮಾಡಿ ನೋಡಿ. ಇವ್ರು ಯಾರು ಗೊತ್ತಲ್ಲ? ಅಪ್ಪ ಐ ಲವ್ ಯು ಪ ಹಾಡು ಕೇಳಿದ್ರಲ್ಲ, ಅದನ್ನು ಬರೆದಂಥ ರಚನೆಕಾರರು, ಸಾಹಿತಿಗಳು, ಕನ್ನಡದ ಸಾಹಿತಿಗಳು. ಇವ್ರ ಮನೆಗೆ ಕರ್ಕೊಂಡೋಗಿ ನಮ್ಮ ಊರಿನ ಮಕ್ಕಳನ್ನ ಪರಿಚಯ ಮಾಡಿದ್ದಕ್ಕೆ ಅವರು ಇಷ್ಟು ಖುಷಿಯಾದರು, ಇಷ್ಟು ಸರ್ಪ್ರೈಸ್ ಆದರು. ಈ ಮಕ್ಕಳಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಹೇಗೆ ನೀವು ರೆಡಿ ಮಾಡ್ತಾ ಇದ್ದೀರಿ ಅಂತ. ಸೊ ಇದು ಕೂಡ ನಮ್ಮ ಊರಿನ ಮಕ್ಕಳ ಹೆಮ್ಮೆ. ಸೊ ಇದನ್ನು ನಿಮ್ಮ ಜೊತೆ ಪರಿಚಯ ಮಾಡ್ಕೋಬೇಕನ್ನೋ ಒಂದೇ ಉದ್ದೇಶದಲ್ಲಿ ಪರಶುರಾಮ್ ಅವರಿಗೆ ಕಾಡಿ ಬೇಡಿ
ಇಲ್ಲ ನನಗೊಂದು ಸ್ಕ್ರೀನ್ ನೀವು ಕೊಡಲೇಬೇಕು ಅಂತ ಕೇಳಿಕೊಂಡು ಅದನ್ನು ಮಾಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್, ನಾಣ್ಯ ಮಂದಿರನ ನೀವು ಕೇಳಿರ್ತೀರ, ಕೆಲವರು ಎಲ್ಲರೂ ನೋಡಿರ್ತೀರ. ಅಯೋಧ್ಯೆ ರಾಮ ಮಂದಿರ ಕಲ್ಲಿನದು, ನಾಣ್ಯ ಮಂದಿರ ನಮ್ಮ ಮಕ್ಕಳು ಮಾಡಿದ್ದು, ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಇದೆ. ಈ 2025 ಜನವರಿ ಒಳಗಡೆ ಇದು ಅಯೋಧ್ಯೆಗೆ ತೆರಳಲಿದೆ. ಸೊ ಅಷ್ಟೊತ್ತಿಗೆ ನೋಡೋರು ಬಂದು ನೋಡ್ಬೋದು. ಇದು 18,000 ಕಾಯಿನ್ಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ಈ ನಾಣ್ಯಗಳನ್ನು ನಾವು ಬಳಸಿ ಮಾಡಿರೋ ಕಾರಣನೇ ಎಷ್ಟು ದುಡ್ಡನ್ನು ಹಂಚಿದ್ದಾರೆ ಎಲ್ಲ ಜನತೆ, ಒಂದು ನಮ್ಮ ಹಿಂದೂ ಧರ್ಮಕ್ಕೆ ಎಷ್ಟು ಕೊಟ್ಟಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಾಣ್ಯ ಮಂದಿರ ಮಾಡಿದ್ದೀವಿ. ನೀವಲ್ಲಿ ರಾಮನ ಚಿತ್ರದ ಕೆಳಗಡೆಗೆ ಅಯೋಧ್ಯೆಯ ಕಲ್ಲಿನ ಮಂದಿರ ನೋಡ್ಬೋದು. ಸೊ ಇದು 18,000 ಕಾಯಿನ್ಗಳು, 1 ಪೈಸೆಯಿಂದ 20 ರೂಪಾಯಿಗಳು ಬಳಕೆ ಮಾಡಿದ್ದೀವಿ. ಅದೇ ರೀತಿ ಇದಕ್ಕೆ 35,000 ರು ಖರ್ಚಾಗಿದೆ. ಬಳ್ಳಾರಿ, ಹೊಸಪೇಟೆ, ರಾಯಚೂರಲ್ಲಿ, ದಾವಣಗೆರೆ, ಕಕ್ಕರಗೊಳ್ಳ, ನಮ್ಮ ಹರಿಹರೇಶ್ವರ ದೇವಸ್ಥಾನದಲ್ಲಿ ಕೂಡ ಇದನ್ನು ನಾವು ದೇವಸ್ಥಾನ ಜಾತ್ರೆಯಲ್ಲಿ ನವರತ್ನ ಜ್ಯುವೆಲರ್ನವರು ನಮಗೊಂದು ಅವಕಾಶ ಮಾಡಿಕೊಟ್ಟು ಹೊರಗಡೆಗೆ ಇದನ್ನು ಪ್ರದರ್ಶನ ಮಾಡಿದ್ವಿ. ಎಲ್ಲ ಕಡೆಗೆ ಶೋ ಆಗಿ ಇದರ ಒಂದು ವರ್ಚಸ್ಸೇನಿದೆ ಅದನ್ನು ಬೆಳವಣಿಗೆ ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ ಹೆಮ್ಮೆ. ಇದರಲ್ಲಿ ರಾಮ ಮಂದಿರಕ್ಕೆ ಎತ್ತಿರ್ತಕ್ಕಂಥ ಅರುಣ್ ಯೋಗಿಯವರು ಕೂಡ ಅವ್ರ ಮನೆಯಿಂದನೂ ನಮಗೆ ಕಾಯಿನ್ ಕಲಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಯಾಕೆ ವರ್ಡ್ ಉಪಯೋಗಿಸ್ತಿದ್ದೀನಿ ಅಂತಂದರೆ, ನಮ್ಮ ಏನು ಕನೆಕ್ಷನ್ಸ್ ಇದೆ ಅದು ನಮ್ಮಲ್ಲೇ ಉಳಿಬಾರ್ದು. ನಮ್ಮ ಕನೆಕ್ಷನ್ಸು ಎಲ್ಲ ಕಡೆಗೆ ಹೋಗಬೇಕು, ಅವರು ನಮ್ಮೊಟ್ಟಿಗೆ ಇರಬೇಕು. ಒಂದು ದಿನ ಅಂಥ ಕಲಾವಿದರು ನಮ್ಮೂರಿಗೆ ಬರಬೇಕು, ನಮ್ಮ ಊರಿನ ಮಕ್ಕಳು ಎಲ್ಲ ಊರಲ್ಲಿ ಕಾಣಬೇಕು ಅನ್ನೋದು ನನ್ನ ಉದ್ದೇಶ. ಆ್ಯಕ್ಟಿವಿಟಿಗಳನ್ನ ಮಾಡ್ತಾರೆ. ಕೆಲವೊಬ್ಬರು ಫಸ್ಟ್ ಟೈಮ್ ಇಲ್ಲಿ ಪಾದಾರ್ಪಣೆ ಮಾಡ್ತಿರೋರು, ಕೆಲವೊಬ್ಬರು ಹತ್ತಿ ರೂಢಿಯಾಗಿರೋರು ಎಲ್ಲರೂ ಇದ್ದಾರೆ. ಸೊ ಅವ್ರಿಗೆಲ್ಲರೂ ನೀವು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಪರಶುರಾಮ್ ಅವರ ಅಧ್ಯಕ್ಷರು ಹಾಗೂ ಶ್ರದ್ಧಾ ಅವರ ತಂದೆಯಾದ ರಾಜು ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ವಿಜಯನಗರದ ಅಧ್ಯಕ್ಷರು, ಇವ್ರಿಗೂ ಪ್ರಕಾಶ್ ಅವರು ಈ ಒಂದು ಎಕ್ಸ್ ಆರ್ಮಿ ಮಿಲಿಟ್ರಿ ಅವರು, ಇವ್ರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಮ್ಮ ರಾಮ ಮಂದಿರವನ್ನು ಕಿರುಕಾಣೆಯನ್ನು ಅವರಿಗೆ ಕೊಡಬೇಕಾಗಿ ನಾನು ಮನಪೂರ್ವಕವಾಗಿ ಕೇಳ. ಅದೇ ರೀತಿ ರಾಜು ಸರ್ ಅವರು ಇದನ್ನು ಸಿದ್ದೇಶು ಈ ಒಂದು ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಇವ್ರಿಗೆ ಯಾಕೆ ಕೊಡಬೇಕು ಅಂದರೆ, ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ಅಂಗಡಿ ಇರ್ಬೋದು, ಅಂಗಡಿನ ಪರಿಚಯ ಮಾಡೋರು ಯಾರು? ನನ್ನ ಸ್ನೇಹಿತರು, ಅದಲ್ವಾ? ಅದೇ ರೀತಿ ನಾವು ಏನೋ ಕೆಲಸ ಮಾಡುವಾಗ ಅದು ಅಲ್ಲೇ ಉಳಿಬಾರ್ದು, ಅದನ್ನು ಬೆಳೆಸಬೇಕು ಅನ್ನೋ ಕಾರಣ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿ. ಈ ವ್ಯಕ್ತಿ ನನ್ನ ಮಗಳಲ್ಲಿ ಬರೋದಲ್ಲ ಸರ್, ನೀವೆಲ್ಲರೂ ನಮ್ಮ ವಿಜಯನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ತಾವು ಒಂದು ದಿನ ಇಲ್ಲಿ ಸ್ಥಾನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ಕೊಬಾರ್ದು ಅಂತ ಕೇಳಿದಾಗ, ಸರ್ ಧಾರಾಳವಾಗಿ ಮಾಡ್ಬೋದು ಅಂತ ಹೇಳಿದ್ವಿ. ಬನ್ನಿ ಸರ್ ಬನ್ನಿ. ಸೊ ಅದಕ್ಕಾಗಿ ನನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. 24 ವರ್ಷದಿಂದ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ, ಕೆಲಸ ಅನ್ನೋದಕ್ಕಿಂತ ತಮ್ಮನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಸ್ನೇಹಿತನಾಗಿರ್ತಕ್ಕಂಥ ನನ್ನ ಸಹೋದರ ಸಿದ್ದೇಶ್, ಇವರು ಈ ಒಂದು ರಾಮ ಮಂದಿರವನ್ನು ಅವ್ರಿಗೆ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಕೊನೆಯದಾಗಿ ಮಕ್ಕಳೇ, ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನಿಲ್ಲಿ ವಿರಾಮ ತಗೊಳ್ತೀನಿ. ಥ್ಯಾಂಕ್ ಯು. ಈಗ ನೀವೆಲ್ಲ ಡ್ಯಾನ್ಸ್ ನೋಡಿದ್ದೀರಾ? ಡ್ಯಾನ್ಸ್ ಅಂದರೆ ಇಷ್ಟನಾ ನಿಮಗೆಲ್ಲ? ಈಗ ಭರತನಾಟ್ಯನ ನಮ್ಮ ಈ ವೇದಿಕೆ ಮೇಲೆ ಮಾಡೋಕ್ಕೆ ನನ್ನ ಸಹೋದರಿಯರಾದ ಬೆಳಕು ಮತ್ತು ರಕ್ಷಾ ಅವರು ಬರುತ್ತಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕೇಂದ್ರದಲ್ಲಿ ಕಲಿಯುತ್ತಿದ್ದು ನಾನು ಈಗ ಭರತನಾಟ್ಯವನ್ನು ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೆಳಕು. ನಾನು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದು ಇಲ್ಲಿ ಭರತನಾಟ್ಯವನ್ನು ಮಾಡಲು ಬಂದಿದ್ದೇನೆ. ವಾಮನ ರೂಪ ಮಹೇಶ್ವರ ಪುತ್ರ
ಸ್ಟೇಜನ್ನು ಅಲ್ಲಾಡಿಸಿ ತೈತಕ್ ಎಂದು ಭರತನಾಟ್ಯ ಮಾಡಿದ ರಕ್ಷಾ ಮತ್ತು ಬೆಳಕು ಇವರಿಗೆ ಧನ್ಯವಾದಗಳು. ಈಗ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಎಂಬ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಶ್ರದ್ಧಾ ಅಕ್ಕ. ನನ್ನ ಸಹೋದರನಾದ ಈಶಾನಣ್ಣ. 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆಕಾರ ಆಧಾರ್ ಮತ್ತು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ನನ್ನ ಸಹಪಾಠಿಗಳೊಂದಿಗೆ ರಾಮು ಸರ್ ಮತ್ತು ಸೌಮ್ಯಗಳಿಂದ ಒಳ್ಳೆಯ ಕಲೆ ಮತ್ತು ಮೌಲ್ಯಗಳನ್ನು ಕಲಿಯುತ್ತಿದೆ. ನಾನೀಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕೆಂಬ ಹಾಡನ್ನು ಹೇಳುತ್ತೇನೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಲಾ 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 ಲಾ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಬಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರಣ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐವೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣು ಹುಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪವಿದು, ಶಿಲ್ಪಕ್ಕೆ ತಲ್ಪವಿದು, ನಾಟಕ್ಕೆ ನಾಡ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಗೋಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ತೋರಿಸುವ ಬಂಡಿ. ಲಾ 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 ಲಾ. ಬಾಳಿನ ಬೆನ್ನು ಹತ್ತಿ ನೂರಾರು ಊರ ಸುತ್ತಿ, ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರ್ತಿಟ್ಟನಂತೆ ಬ್ರಹ್ಮ, ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ವಿಧಿ ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಧನ್ಯವಾದಗಳು. ಕನ್ನಡ ಒಂದು ಪ್ರಾಚೀನ ಭಾಷೆ. ಕನ್ನಡದಲ್ಲಿ 2 ಥರ ಇದೆ, ಅದು ಹೊಸಗನ್ನಡ ಮತ್ತು ಹಳೆಗನ್ನಡ.
ಕನ್ನಡಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ಅನೇಕ ದಾಸರು, ಸಂತರು, ವಿದ್ವಾಂಸರು, ರಾಜ ಮಹಾರಾಜರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಅದರಂತೆ ಅವರ ಕೊಡುಗೆಗಳನ್ನು ಸಹ ನೀಡಿದ್ದಾರೆ. ಜಗತ್ತಿನಲ್ಲಿ ಎಷ್ಟು ಅದ್ಭುತಗಳಿವೆ ಯಾರು ಹೇಳ್ತೀರಾ? ಎಷ್ಟಿದೆ? ಜಗತ್ತಿನಲ್ಲಿ 7 ಅದ್ಭುತಗಳಿವೆ. ಅದರಲ್ಲಿ ಕರ್ನಾಟಕದ ವಿಶ್ವವಿಖ್ಯಾತ ಜೋಗ ಜಲಪಾತವು ಒಂದು ಮತ್ತು ವಿಜಯಪುರದ ಗೋಳಗುಮ್ಮಟವು ಒಂದು. ಇದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮತ್ತೊಂದು ಹಿರಿಮೆ. ಕನ್ನಡ ನಾಡಿನಲ್ಲಿ ಅನೇಕ ರಾಜ ಮಹಾರಾಜರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಹಕ್ಕಬುಕ್ಕರು, ಚೋಳರು, ಗಂಗರು, ಹೊಯ್ಸಳರು, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಇನ್ನೂ ಮುಂತಾದವರು ಅವರದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ನಮ್ಮ ಊರಿನಲ್ಲೇ ಇರುವ ಹರೇಶ್ವರ ದೇವಸ್ಥಾನ ಹೊಯ್ಸಳರ ಕೊಡುಗೆ. ಕನ್ನಡ ಚಿತ್ರರಂಗದ ಬಗ್ಗೆ ವಿಷಯ ಹೇಳಬೇಕೆಂದರೆ, ಕನ್ನಡ ಚಿತ್ರರಂಗವು 100 ವರ್ಷದ ಸಂಭ್ರಮದಲ್ಲಿವೆ. ಕನ್ನಡ ರಂಗಭೂಮಿಯ ನಿರ್ದೇಶಕರಾದ ಮೊದಲ ಸ್ಥಾನವನ್ನು ಗಿರೀಶ್ ಕಾಸರವಳ್ಳಿ ಅವರಿಗೆ ಮೊದಲನೇ ಸ್ಥಾನವನ್ನು ನೀಡುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ವರನಟ, ಮೇರುನಟ, ಬಾಬಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತಗಾರರಾದ ಡಾಕ್ಟರ್ ರಾಜ್ಕುಮಾರ್ ಸಹ ಅವರು ಅವರದೇ ರಂಗಭೂಮಿಗಿಂತ ಬರುವ ಮುಂಚೆ ತಮ್ಮ ನಾಟಕ ಕಂಪನಿಗಳಲ್ಲಿ ಪ್ರಾರ್ಥವನ್ನು ನಿರ್ವಹಿಸುತ್ತಿದ್ದರು. ಗುಬ್ಬಿ ವೀರಣ್ಣ ಕಂಪನಿ, ಸುಬ್ಬಯ್ಯ ನಾಡು ಕಂಪನಿ ಇನ್ನೂ ಮುಂತಾದ ಕಂಪನಿಗಳಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಕನ್ನಡಕ್ಕೆ ಮತ್ತೊಂದು ಹಿರಿಮೆ ಎಂದರೆ ಕರ್ನಾಟಕದಿಂದ ಒಬ್ಬರೇ ಪ್ರಧಾನಮಂತ್ರಿಯಾದವರು ದೇವೇಗೌಡರು. ಇದು ನಮ್ಮ ಕನ್ನಡ ನಾಡಿಗೆ ಮತ್ತೊಂದು ಹಿರಿಮೆ. ಕನ್ನಡಕ್ಕೆ ಮತ್ತೊಂದು ಹಿರಿಮೆ ಎಂದರೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಇಷ್ಟು ಹೇಳಲು ಅನುಮತಿ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ನಾನು ಯಾವಾಗೂ ವಿಜಯ ಯುವಕ ಮಂಡಳಿಗೆ ಯಾವಾಗೂ ಚಿರಋಣಿಯಾಗಿರ್ತೇವೆ. ನೀವು ಸಹ ನಮ್ಮ ಆಕಾರ ಆಧಾರ್ ಸಂಸ್ಥೆಗೆ ಬಂದು ನಿಮ್ಮ ಟ್ಯಾಲೆಂಟ್ ಅನ್ನು ತೋರಿಸಬಹುದು. ಇಲ್ಲೇ ಮುಂದಿರುವ ಅಂಬಾಪಾನಿ ಗುಡಿ ಪಕ್ಕ ನಮ್ಮ ಸಂಸ್ಥೆ ಇದೆ, ಬಂದು ಸಂಪರ್ಕಿಸಿ. ಧನ್ಯವಾದಗಳು. ಹಾಡನ್ನು ಹೇಳಿದ ಶ್ರದ್ಧಾ ಅಕ್ಕ ಇವರಿಗೆ ಧನ್ಯವಾದಗಳು. ಈಗ ನನ್ಗೊಂದು ಡೌಟ್ ಇದೆ. ಅದೇನಂದ್ರೆ, ಎಲ್ಲರೂ ಹೇಳ್ತಾರೆ ಯೋಗ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತಂತ. ಹೌದಾ? ನನ್ಗೆ ಈಗ ಗೊತ್ತಾಯ್ತು, ಗೊತ್ತಿದ್ದಿಲ್ಲ. ಈ ವೇದಿಕೆ ಮೇಲೆ ಯೋಗ ಮಾಡಲು ನನ್ನ ಸಹೋದರಿಯಾದ ನಾಗವೇಣಿ ಅಕ್ಕ ಇವರು ಬರುತ್ತಿದ್ದಾರೆ. ಅವಳ ಸಹಪಾಠಿಯಾಗಿ ನಾನು ಅದರ ಭಂಗಿಗಳ ಹೆಸರನ್ನು ಹೇಳುತ್ತೇನೆ. ನಾನು ಈಗ ನಿಮ್ಮ ಮುಂದೆ ಯೋಗ ಪ್ರದರ್ಶಿಸುತ್ತಿದ್ದೇನೆ. ಅದರ ಮೌಲ್ಯಗಳನ್ನು ಕೂಡ ತಿಳಿಸುತ್ತಿದ್ದೇನೆ. ಈಗ ಯೋಗ ಮಾಡುವುದರಿಂದ ಏಕಾಗ್ರತೆ ಬರ್ತತಿ. ಅದು ಗೊತ್ತಾ ನಿಮಗೆಲ್ಲರಿಗೂ? ಗೊತ್ತಾ? ವಾಯ್ಸ್ ಬರಲಿಲ್ಲ. ಓಕೆ. ಈಗ ಯೋಗ ಮಾಡುವುದರಿಂದ ಹೊಟ್ಟೆ ಬಜ್ಜನ್ನು ಕೂಡ ಕರಗಿಸ್ಬೋದು. ಈಗ ಯೋಗ ಮಾಡುವುದರಿಂದ ಈಗ ರಕ್ತದ ಹರಿಯನ್ನು ಕೂಡ ಹೆಚ್ಚಿಸ್ಬೋದು. ಇಷ್ಟನ್ನು ಹೇಳ್ತಾ ನಾ ಈಗ ಯೋಗ ಮಾಡಲು ಸ್ಟಾರ್ಟ್ ಮಾಡ್ತೀನಿ. ಈಗ ನನ್ನ ಸಹಪಾಠಿಯಾದ ಪ್ರತೀಕ್ ಅವರು ಯೋಗಗಳ ಹೆಸರನ್ನು ಹೇಳ್ತಾರೆ. ನಿದ್ರಾಸನ, ಗರ್ಭಪಿಂಡಾಸನ, ಯೋಗದಂಡ ಓಂಕಾರಾಸನ, ವಾತಾಯಾಸನ, ವೀರಭದ್ರಾಸನ, ಈಗ ಕೊನೆಯದಾಗಿ ಅರ್ಧ ಮಚ್ಚೇಂದ್ರಾಸನ. ಜೋರಾದ ಚಪ್ಪಾಳೆ
ನನ್ನ ಯೋಗಾಸನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಈಗ ಸೋಲೋ ಡ್ಯಾನ್ಸ್ ಮಾಡಲು ಬರುತ್ತಿದ್ದಾರೆ ಚಿನ್ಮಯ್ ಬಣ್ಕಾರ್. ಚಿನ್ಮಯ್ ಬಣ್ಕಾರ್ ಅವರು ವೇದಿಕೆ ಮೇಲೆ ಬರಬೇಕು. ಸಂಸ್ಥೆಯ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದು ನಾನು ಈಗ ತಾಯಿಯ ಅಡುಗೆ ನೃತ್ಯವನ್ನು ಮಾಡುತ್ತೇನೆ. ಸದಾ ನಿಲದೆ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ ಅಮ್ಮ. ಯಾಕಪ್ಪ ಆಳ್ತಿ ಯಾಕ ಆಳ್ತಿ? ಆಳ್ಬಾರ್ದು ಕಣ. ನೋಡ ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಆಳ್ಬಾರ್ದು. ನೋಡ ನಾನು ಕುಣಿತೀನಿ. ಕುಣಿಲ ನೀನು ಕುಣಿ ಬಾ. ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಈ ಜಗವನ್ನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವ ಅರಿತೆನು ಅಮ್ಮ. मादेसा मलिक दिया तुमसे मालिक 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 सारे मन्ने ताई प्रीतिಗೆಂದೆಂದು ಕೊನೆಯಿಲ್ಲ. ಚಪ್ಪಾಳೆ ಬರಲಿ. ಈಗ ಪ್ರಣತಿ ಮತ್ತು ತಂಡದವರಿಂದ ರಾಧಾ ಕೃಷ್ಣ ಡ್ಯಾನ್ಸ್. जिसकी दीवानी ब्रिज की हर बाला वो किसना है, वो किसना है, वो किसना है, वो किसना है, किसना है जो है अलबेला मदनैनो वाला, जिसकी दीवानी ब्रिज की हर बाला वो किसना है, वो किसना है, वो किसना है, किसना है।
जागी न सोही, प्यार में डूबी प्यार में खोई, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी, किस्ना से मिलती है भूल के हर बंधन। किस्ना की माला की जपती है वो जोगन। किस्ना है वो किस्ना है वो किस्ना है किस्ना। वो राधा है वो राधा है राधा है। ತುಂಬುವುದಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. Thank you Rama sir for this wonderful opportunity. ಈಗ ದೇಶಭಕ್ತಿ ಗೀತೆ ಹಾಡಲು ಬರುತ್ತಿದ್ದಾರೆ ಭಾಗ್ಯಶ್ರೀ ಅಕ್ಕ ಹಾಗೂ ಚಿತ್ರಕಲಾ ಮಾಡಲು ಬರುತ್ತಿದ್ದಾರೆ ವರ್ಷಿಣಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಗಣಪತಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಭಾಗ್ಯಶ್ರೀ GM, ನನ್ನ ತಂದೆಯ ಹೆಸರು ಗಣೇಶಮ್ಮ, ನನ್ನ ತಾಯಿಯ ಹೆಸರು ಕವಿತಾ GM ಹಾಗೂ ನನ್ನ ಶಾಲೆಯ ಹೆಸರು ಸೆಂಟ್ ಮೇರಿಸ್ ಕಾನ್ವೆಂಟ್ ಆಕಾರ್ ಆಧಾರ್ ಹರಿಹರ. ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದೇನೆ. ಇಲ್ಲಿ ಕಲಿಸಿಕೊಡುತ್ತಿರುವ ಗುರುಗಳ ಹೆಸರು ರಾಮು ಸರ್ ಮತ್ತು ಸೌಮ್ಯ ಮಿಸ್. ನಾನು ಇವಾಗ ದೇಶಭಕ್ತಿ ಗೀತೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಭಾರತ ದೇಶವಿದು ನಮ್ಮ ಹೆಮ್ಮೆ ಬೀಡು ಇದು, ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು, ಶರಣಾಗಿ ಬಂದರೆ ತೋರಿದೆ ಮಮಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನೇ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮ ಹೆಮ್ಮೆ ಬೀಡು ಇದು, ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಶಾಂತಿ ಮಂತ್ರ ಹೇಳಿದಂತ ಪರಮ ಪೂಜ್ಯ ಗಾಂಧಿಯವರು ಹೋರಾಟ ಮಾಡಿ ಮಡಿದ ಸುಭಾಷ್ ಚಂದ್ರ ಬೋಸರವರು ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗವತ್ ಸಿಂಗ್ ಅವರ ತ್ಯಾಗದ ಎಂದಿಗೂ ಸ್ಮರಿಸಿರುವ ಬಂಧನದಲ್ಲಿ ಸಿಕ್ಕಿರುವ ಭಾರತ ದೇಶವನ್ನು ಮುಕ್ತಿಯಗೊಳಿಸಲು ಮಾಡಿದ ವೀರಾದಿ ವೀರರನ್ನು ನೆನೆಸಿ ಸ್ಮರಿಸಿ ಅರಿಸಿ ಹೋಗಲು ಸಮಯವಿತ್ತು. ಭಾರತ ದೇಶವಿದು ನಮ್ಮ ಹೆಮ್ಮೆ ಬೀಡು ಇದು, ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಬಡವ ಬಂಧು ದೀನ
ದೀನ ದಲಿತ ಎಲ್ಲರನ್ನು ಒಂದುಗೂಡಿಸಿ ಜಾತಿ ಭೇದ ಭಾವವಿರುವ ಐಕ್ಯತೆಯಾಗಿ ಈಟ ನುಡಿಸಿ ಶ್ರಾವಣ ಮಾಸದಲ್ಲಿ ಸ್ವಾತಂತ್ರ್ಯದ ಸಂಭ್ರಮವ ಪ್ರತಿಯೊಬ್ಬರ ಬಾಳಿನಲ್ಲಿ ಉಣಬಡಿಸಿದ ಈ ದಿನವ ಎಲ್ಲರ ಜೊತೆ ನಡೆಯುತ್ತದೆ ಅದುವೇ ನಮ್ಮ ಬಲವು ಭಾರತ ದೇಶದ ಬಾವುಟಕ್ಕೆ ಎಂದೆಂದು ಇರಲಿ ಗೆಲುವು ನಾವೆಲ್ಲ ಒಂದೇ ಎಂದು ಬದುಕಿ ಬಾಳಿರಿ ಭಾರತ ದೇಶವಿದು ನಮ್ಮ ಹೆಮ್ಮೆ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು ಶರಣಾಗಿ ಬಂದರೆ ತೋರಿದೆ ಮಮಕಾರವು ತನ್ನ ಶಿರದಲ್ಲಿ ಸಂಸ್ಕೃತಿಯನ್ನೇ ಹೊತ್ತುಕೊಂಡು ಮೆರೆದ ಪುಣ್ಯದಂತ ಭೂಮಿ ಇದು ಭಾರತ ದೇಶವಿದು ನಮ್ಮ ಹೆಮ್ಮೆ ಬೀಡು ಇದು ಭಾರತ ಮಾತೆಯನ್ನು ಪೂಜಿಸ ಭವ್ಯದ ನಾಡು ಇದು. ಧನ್ಯವಾದಗಳು. ದೇಶಭಕ್ತಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಹಾಗೂ ಗಾಂಧೀಜಿಯವರ ಚಿತ್ರ ಮಾಡಿದ ವರ್ಷಿಣಿಯವರಿಗೂ ಧನ್ಯವಾದಗಳು. ಈಗ ಭಗವದ್ಗೀತೆ ಶ್ಲೋಕ ನಮ್ಮ ಆಕಾರ ಆಧಾರ್ ಸಂಸ್ಥೆಯ ನನ್ನ ಸಹೋದರ ಸಹೋದರಿಯರಿಂದ. ಈಗ ಎಲ್ಲರೂ ಸ್ಟೇಜ್ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ರಕ್ಷಾ ಅಕ್ಕ ಗೀತೋಪದೇಶದ ಚಿತ್ರಣ. अर्जुन एवं सतत युक्ताये भक्ता स्वं पर्युपासते ये चापेक्षरमव्यक्तं तेषां के योगवित्तमः. श्री भगवानुवाच मय्या वेश्यमनो हेमां नित्ययुक्तोपासते श्रद्धया परयोपेताः ते मे युक्ततमा मताः. एत्वक्षरं अनिर्दिश्यम् अव्यक्तं पर्युपासते सर्वत्र गमचिन्त्यं च कुहूटस्थमचलं ध्रुवं संयमेन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतैते रताः. क्लेशाधिकतरस्तेषाम् अव्यक्तासक्तचेतसाम् अव्यक्तायि गतिर्दुःखं देहवद्भिरवाप्यते. क्षेत्र सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्थ मृत्युसंसारसागरात् भवामि न चिरात् पार्थ. मय्यावेशितचेतसा मय्येव मनादत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः अत चित्तं समादातुं न शक्नोषि मयि स्थिरम्. अभ्यासयोगेन ततो मां चाप्तुं धनञ्जय अभ्यासेऽप्य समर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಭಗವದ್ಗೀತೆ ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಆಕಾರ ಆಧಾರ್ ಕುರಿತು ಒಂದು ಹಾಡನ್ನು ಹಾಡಲು ಬರುತ್ತಿದ್ದಾರೆ ರಕ್ಷಾ ಅಕ್ಕ. ಇಲ್ಲಿರೋ ವಿಘ್ನಾಧಿಪತಿನ ನೆನೆಸುತ್ತಾ ನಾನು ಇಡೋ ಹಾಡಲ್ಲಿ ಯಾವುದೇ ವಿಘ್ನಗಳು ಬರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಕೊಳ್ತಾ ನಾನು ಆಕಾರದ ಸಂಸ್ಥೆ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಿಂದ ಬಂದಿರ್ತೀವಿ. ಇಲ್ಲಿ ನಮಗೆ ಕಲೆ ಮತ್ತು ಒಳ್ಳೆ ಮೌಲ್ಯಗಳನ್ನು ಕಲಿಸೋ ಗುರುಗಳ ಹೆಸರು ರಾಮು ಸರ್ ಮತ್ತು ಸೌಮ್ಯ ಮಿಸ್. ನಾನು ಈ ಹಾಡನ್ನು ಬರೆಯೋಕ್ಕೆ ಹೆಲ್ಪ್ ಮಾಡಿರೋ ನಮ್ಮ ಅಮ್ಮಂಗೂ ಮತ್ತು ನಮ್ಮ ಅಕ್ಕಂಗೂ ಈ ಸ್ಟೇಜ್ ಮೇಲೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಹಾಡನ್ನು ನಾನು ಶುರು ಮಾಡ್ತೀನಿ. La 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 la. ಕಣ್ಣಾರೆ ನಾ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ನಾನಾಡ ಉಸಿರಲ್ಲಿಯೂ ಮುದ್ದಾದ ಕಲೆಯೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ಕಲೆಯು
ನಮಗೊಂದು ಬೆಳಕಾಗಿದೆ. ಆಕಾರ ಆಧಾರವು ಕಲೆಗೆ ಬೆಲೆ ನೀಡಿದೆ. ಆ ಕಲೆ ನಿಮ್ಮುಂದಿವೆ. ಲಾಲ 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 ನಮ್ಮಲ್ಲಿರುವ ಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೆ ಒಂದು ಅರ್ಥ ನೀಡುವ ದಾರಿ ದೀಪನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ ಇಲ್ಲಿ ಸ್ನೇಹಕ್ಕೆ ಸೈಯನ್ನು ಸ್ನೇಹ. ನನ್ನಾಣೆ ಈ ಜ್ಞಾಪಕ ಎಂದೆಂದು ಮರೆಯಾಗದು. ನನ್ನಿಂದ ದೂರಾಗದು. ಲಾಲ 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 ಆಕಾರದರೂ ನಮಗೆಲ್ಲ ಒಂದು ನೀತಿ ಪಾಠನ ಕಲಿಸೋ ವಿದ್ಯಾಲಯ. ಲಾಲ 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 ಲಾಲ. ಧನ್ಯವಾದಗಳು. ಒಂದು ಸಾಂಗ್ನ ಬರೆದು ಬೇರೆ ಸಾಂಗಿಂಗ್ ಲಿರಿಕ್ಸಿಗೆ ಅವರ ಪದಗಳನ್ನು ಹಾಕಿ ಹಾಡು ಹೇಳೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನ ನಮ್ಮ ಸಹೋದರಿಯಾದ ರಕ್ಷಾಕ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಈಗ ಪೇರೆಂಟ್ಸಿಗೊಂದು ಚಿಂತೆ ಇರುತ್ತೆ, ಅದೇನು ಗೊತ್ತಾ, ನನ್ನ ಮಕ್ಕಳು ಮೊಬೈಲ್ ನೋಡ್ತಾರಂತ ಅಲ್ವಾ. ಅದೇ ಆ ಮೊಬೈಲ್ ನೋಡೋದ್ರಲ್ಲಿ ಎಷ್ಟೆಷ್ಟು ಯೂಸಸ್ ಇದೆ, ಎಷ್ಟೆಷ್ಟು ಅನ್ಯೂಸಸ್ ಇದೆ, ಅಂದರೆ ಉಪಯೋಗ ಮತ್ತು ದುರುಪಯೋಗ. ಇದನ್ನು ನನ್ನ ಸಹೋದರಿಯಾದ ಚಿನ್ಮಯ್ ಅವರು ತಿಳಿಸಿಕೊಡಲಿದ್ದಾರೆ. ನನ್ನ ಹೆಸರು ಚಿನ್ಮಯ್ ಬಿ ಎಂ. ನನ್ನ ತಂದೆ ಹೆಸರು ಮಂಜುನಾಥ್. ನನ್ನ ತಾಯಿಯ ಹೆಸರು ಸೌಭಾಗ್ಯ. ನಾನು ಆಕಾರದ ಸಂಸ್ಥೆಯಲ್ಲಿ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯಗಳನ್ನು ಕಲಿಯುತ್ತಿದ್ದು, ನಾನು ಇವತ್ತು ನಿಮಗೆ ಮೊಬೈಲ್ ಉಪಯೋಗ ಮತ್ತು ದುರುಪಯೋಗದ ಬಗ್ಗೆ ಹೇಳುತ್ತೇನೆ. ನಾನು ನಿಮ್ಮ ಗೆಳತಿ, ಅಂದರೆ ನಾನು ನಿಮ್ಮ ಸ್ನೇಹಿತೆ, ಆದರೆ ನಾನು ನಿಮ್ಮ ಶತ್ರು, ಅಂದರೆ ಮೊಬೈಲ್. ಚಾಕ್ಲೇಟ್ ತಿನ್ನಬೇಕು, ಆದರೆ ಊಟ ತರಹದ ಅಗ್ಲಗ್ಲ ತಿಂತಾನೆ ಇರಬಾರ್ದು. ಅದನ್ನು ತಿಂದರೆ ನಿಮ್ಮ ಹಲ್ಲುಗಳು ಉಳುಕಾಗ್ತವೆ. ನಾನು ನಿಮ್ಮ ಮನೆಯ ಮಗಳು. ನಿಮ್ಮ ಮಗಳು, ನಿಮ್ಮ ಮಕ್ಕಳು ಅಣ್ಣ ಅಕ್ಕಂದಿರಿಗೆ ತಂಗಿಯಾಗಿ, ತಮ್ಮ ತಂಗಿಗೆ ಅಕ್ಕನಾಗಿ ಕೇಳುವುದು ಮೊಬೈಲ್ ಬಳಕೆ ಮಿತಿಯಾಗಿರಲಿ. ಹಾಗೆಯೇ ಪೋಷಕರಲ್ಲಿ ವಿನಂತಿ, ಮೊಬೈಲ್ ನಿಮ್ಮ ಮಕ್ಕಳು ಅಕ್ಕ, ಅಣ್ಣ, ತಂಗಿ ಹಾಗೂ ತಮ್ಮ ಜೊತೆಯಲ್ಲಿರುವಾಗ ನಿಮ್ಮ ಮೊಬೈಲ್ ಬಳಕೆ ಮಿತಿಯಾಗಿರಬೇಕು. ಈಗ ಉಪಯೋಗ ದುರುಪಯೋಗದ ಬಗ್ಗೆ ಹೇಳುತ್ತೇನೆ. ಉಪಯೋಗ, ಮೊಬೈಲ್ನಿಂದ ಶಿಕ್ಷಣವನ್ನು ಹೆಚ್ಚಿಸ್ಕೊಳ್ಬೋದು. ಆದರೆ ಮೊಬೈಲ್ನ ನೋಡ್ಕೊತ ಕೂತ್ಕೊಂಡ್ರೆ, ಮೊಬೈಲ್ ಇಟ್ಕೊಂಡು ಶಿಕ್ಷಣ ಬಿಟ್ಟು ಏನೇನೋ ನೋಡ್ತಾ ಕೂತ್ಕೊಂಡ್ರೆ ನಿಮಗೆ ಏನೂ ಲಭ್ಯ ಇಲ್ಲ. ಮೊಬೈಲಲ್ಲಿ ನಿಮ್ಮ ಕಲೆಯನ್ನು ನೋಡಿಕೊಂಡು ಅದನ್ನು, ನಮ್ಮ ಕಲೆಯನ್ನು ವಿಡಿಯೋ ಮಾಡಿ ಎಲ್ಲರಿಗೂ ಕಳಿಸಬಹುದು. ಇದರಿಂದ ನಿಮ್ಮ ಅಭಿಮಾನ ಹೆಚ್ಚಿಸಿಕೊಳ್ಬೋದು. ಅಂದರೆ ನೀವು ಮೊಬೈಲಿಂದ ಕಲೆ ನೋಡಿಕೊಂಡು ಅದನ್ನು ಬಿಡಿಸಿ ವಿಡಿಯೋ ಮಾಡಾಕಿದ್ರೆ ನಿಮ್ಮ ಅಭಿಮಾನ ಹೆಚ್ಚಿಸ್ಕೊಳ್ಬೋದು. ಆದರೆ ಮೊಬೈಲ್ನ ಕಲೆ ಬರೆಯೋದು ಬಿಟ್ಟು ಲಿಪ್ಸ್ಟಿಕ್ ಹಚ್ಕೊಂಡು, ತಲೆ ಕೂದಲ ಬಿಟ್ಕೊಂಡು, ಒಳ್ಳೆ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಾಕಿದ್ರೆ ಆ ದೇವರು ನಿಮ್ಮನ್ನು ಮೆಚ್ಚಲ್ಲ. ಮಿತಿಯಾದ ಮೊಬೈಲ್ ಬಳಕೆಯಿಂದ ನಿಮ್ಮ ದೇಹದ ಅಂಗಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಅಮಿತವಾದ ಬಳಕೆಯಿಂದ ನಿಮ್ಮ ದೇಹದ ಅಂಗಗಳನ್ನು ಹುಚ್ಚುತನ, ತಲೆನೋವು, ಕಣ್ಣುರಿ ಹಾಗೂ ಕಣ್ಣಿನ ನ್ಯೂನತೆ ಉಂಟಾಗುತ್ತದೆ. ಅಂದರೆ ನೀವು ಸುಮ್ಮನೆ ಮೊಬೈಲ್ ನೋಡ್ಕೊತ ಕೂತ್ಕೊಂಡ್ರೆ ಕಣ್ಣುರಿ ಬರುತ್ತೆ, ಕಣ್ಣುರಿ ಬಂದರೆ ಸ್ಪೆಕ್ಟ್ ಬರುತ್ತೆ, ಎಲ್ಲ ಬರುತ್ತೆ. ಹಾಗಾಗಿ ಮೊಬೈಲ್ ನೋಡಬಾರ್ದು.
ಬೆಳಗ್ಗೆ ಏಳಲು ಅಲಾರಾಮ್ ಇಟ್ಕೋಬೋದು, ಆದರೆ ಬೆಳಗ್ಗೆ ಎದ್ದೇಳೋಕೆ ಅಲಾರಾಮ್ ಇಟ್ಕೊಂಡು ಲೇಟಾಗಿ ಎದ್ದು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ನಿನಗೆ ಯಾವ ಲಾಭವೂ ಇಲ್ಲ ಅಂತ ಹೇಳುತ್ತಾ ಯಂತ್ರವು ನಿಮಗೆ ಉಪಯೋಗ ಆದರೆ ದುರುಪಯೋಗ ಅಲ್ಲ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅಂತಹ ಚಿನ್ಮಯ ಅವರಿಗೆ ಧನ್ಯವಾದಗಳು. ನಾನು ಮೊದಲು ಮೊಬೈಲ್ ನೋಡ್ತಿದ್ದೆ, ಈಗಿಂದ ಬಿಡ್ತೀನಿ ಮೊಬೈಲ್ ನೋಡೋದು. ಈಗ ಜಿಲ್ಲೆಗಳ ಹೆಸರನ್ನು ಹೇಳಲು ಬರುತ್ತಿದ್ದಾರೆ ವರ್ಷಿಣಿ. ಇವರಿಂದ ಭಗವದ್ಗೀತೆ 18 ಅಧ್ಯಾಯದ ಶೀರ್ಷಿಕೆಗಳು. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು. ಈಗ ನಾನು ಭಗವದ್ಗೀತೆಯ 18 ಅಧ್ಯಾಯದ ಶೀರ್ಷಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೈವಾಸುರ ಸಂಪದ ವಿಭಾಗ ಯೋಗ, ಶ್ರದ್ಧಾರ್ಥ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. ಧನ್ಯವಾದಗಳು. ಬರಲಿ. ಇವಳು UKG ಸ್ಟಡಿ ಮಾಡ್ತಿದ್ದಾಳೆ, ಆದರೆ ಇಷ್ಟು ಅವಳಿಗೆ ಕಲೆ ಇದೆ. ಈಗ ನಮ್ಮ ಸಹೋದರ ಸಹೋದರಿಯರ ಅಂದರೆ ಈ ಆಕಾರ ಅದರಲ್ಲಿ ಅದಕ್ಕಿಂತ ಮೊದಲು ಇಲ್ಲಿ ಕುಶಾಲ್ ಅನ್ನೋನು ಒಂದು ಸಾಂಗ್ ಹೇಳ್ತಾನೆ, ಹೇಳಿಸ್ಬಿಡೋಣ. ಗೊಂಬೆ ಹೇಳುತ್ತೆ ಮತ್ತೆ ಹೇಳುತ್ತೆ ನೀನೇ ನಾಚು ಕುಮಾರ, ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್ ಟಡನ್ ಟನ್, ಹೊಸ ಬೆಳಕೊಂದು ಚಪ್ಪಾಳೆ. ನನ್ನ ಸಹೋದರ ಸಹೋದರಿಯರ ಪೇರೆಂಟ್ಸ್ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋಬೇಕು. ದಯವಿಟ್ಟು ಯಾರಾದರೂ ಇಬ್ರು ಪೇರೆಂಟ್ಸ್ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು. ಯಾರಾದರೂ ಬರ್ರಿ. ವರ್ಷಿಣಿಯವರ ಪೇರೆಂಟ್ಸ್ ಆದ ಪ್ರತೀಕ್ ಅಣ್ಣ ಇವರು ಜಾನಪದ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆಂಟಿ ನಮಸ್ಕಾರ. ಆಂಟಿ ನಮಸ್ಕಾರ. ಅಂಕಲ್ ನಮಸ್ಕಾರ. ನನ್ನ ಹೆಸರು ಪ್ರತೀಕ್. ನಾನು MKET CBSE ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತಿದ್ದು ಆಕಾರ ಆಧಾರ್ ಸಂಸ್ಥೆ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಚಿತ್ರಕಲೆ ಮತ್ತು ಮೌಲ್ಯಗಳನ್ನು ನಮ್ಮ ರಾಮು ಸರ್ ಹಾಗೂ ಸೌಮ್ಯ ಮಿಸ್ಸಿಂದ ಕಲಿತಾ ಇದ್ದೀನಿ. ನಮಗೆ ಇಲ್ಲಿ ಈ ಆಕಾರ ಆಧಾರ್ ಮೀನಿಂಗ್ ಏನಪ್ಪ ಅಂದರೆ ಆಕಾರದಿಂದ ಆಧಾರವಾಗೋದು. ಬೆಳೆಯುವ ಆಕಾರ ನೆರಳಿನ ಆಧಾರ. ಅಂದರೆ ಈ ವಿಘ್ನೇಶ್ವರನನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಆ ಗಣಪತಿ ಮೂರ್ತಿ ಜಾಗದಲ್ಲಿ ಮಣ್ಣಿತ್ತು ಅಂದರೆ ಏನು ಮಾಡ್ತೀವಿ? ಅದು ತೆಗೆದಿಡ್ತೀವಿ, ಇಲ್ಲ ಅಲ್ಲೇ ಬಿಡ್ತೀವಿ. ಅದೇ ಗಣಪತಿನ ಮಾಡಿಟ್ರೆ ಅದಕ್ಕೆ ಎಷ್ಟು ಗೌರವದಿಂದ ಪೂಜೆ ಸಲ್ಲಿಸ್ತೀವಲ್ಲ, ಅದೇ ರೀತಿ ಆಕಾರದಿಂದ ಆಧಾರವಾಗೋದು. ಸೊ ಈಗ ನಮ್ಮ ಇಲ್ಲಿ ನಮಗೆ ಮಾರ್ಗದರ್ಶನ ನೀಡಿ ಆಕಾರದ ಸಂಸ್ಥೆಯಲ್ಲಿ ನಮ್ಮ ಗುರುಗಳಾದ ರಾಮು ಸರ್ ಹಾಗೂ ಸೌಮ್ಯ ಮಿಸ್ ಇವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಆಕಾರದ ಸಂಸ್ಥೆಯಲ್ಲಿ ಮೊದಲು ಮಂತ್ಲಿ ಫೀಸ್ ಇರ್ತಾ ಇತ್ತು, ಮಂತ್ಲಿ 400 ಆ ಥರ ಇರ್ತಾ ಇತ್ತು. ಬಟ್ ಸರ್ರಿಗೆ ಆಲೋಚನೆ ಬಂತು, ಅದೇನಂದರೆ ಎಲ್ಲ ಮಕ್ಕಳು ಕಲಿಬೇಕು. ಈಗ ಒಬ್ರೊಬ್ರಿಗೆ ದುಡ್ಡು ಕೊಡೋಕ್ಕಾಗ್ತಾ ಇರ್ತಿರ್ಲಿಲ್ಲ, ಅಂದರೆ ಫೀಸ್ ಕೊಡೋಕ್ಕೆ. ಸೊ ಸರ್ ಏನಂದ್ರು, ವರ್ಷಕ್ಕೆ 1225 ಆ ಥರ ಫೀಸ್ ಮಾಡಿದ್ದಾರೆ. ಈಗ ಎಲ್ಲರೂ ಕಲಿಬೋದು. ಸೊ ನೀವೆಲ್ಲ ನಮ್ಮ ಆಕಾರದ ಸಂಸ್ಥೆಗೆ ಜಾಯ್ನ್ ಆಗ್ತೀರಾ? ಸ್ಥಳ ಇಲ್ಲ ಅಂಬಭವಾನಿ ದೇವಸ್ಥಾನದ ಪಕ್ಕ ಇರೋದು. ಈಗ ನಮಗೆ ಈ ವೇದಿಕೆನ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ವಿಜಯನಗರದ ವಿಜಯ ಯುವಕ ಮಂಡಳಿಗೆ ನಾನು ಸದಾ ಚಿರಋಣಿ ಹಾಗೂ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನೊಂದು ಸಾಂಗ್ನ ಸ್ಟಾರ್ಟ್ ಮಾಡ್ಲಾ ಲಾಸ್ಟ್ ತಾಯಿಯಂಬ ಎರಡಕ್ಷರ ದೇವರೆಂಬ ಮೂರಕ್ಷರಗಿಂತ ದೊಡ್ಡದು. ತಾಯಿಯಂಬ ಎರಡಕ್ಷರ
ತಾಯಿಯೆಂಬ ಎರಡಕ್ಷರ ದೇವರೆಂಬ ಮೂರಕ್ಷಗಿಂತ ದೊಡ್ಡದು ತಾಯಿಯೆಂಬ ಎರಡಕ್ಷರ 9 ತಿಂಗಳು ನಮ್ಮನ್ನು ಹೊತ್ತು ಕಷ್ಟವೆಂಬುದವಳಿಗೆ ಗೊತ್ತು 9 ತಿಂಗಳು ನಮ್ಮನ್ನು ಹೊತ್ತು ಕಷ್ಟವೆಂಬುದವಳಿಗೆ ಗೊತ್ತು ದುಃಖದಲ್ಲಿ ತಾನು ಅತ್ತು ಕೊಡುವಳು ನಮಗೆ ತುತ್ತು ದುಃಖದಲ್ಲಿ ತಾನು ಅತ್ತು ಕೊಡುವಳು ನಮಗೆ ತುತ್ತು ತಾಯಿಯೆಂಬ ಎರಡಕ್ಷರ ದೇವರೆಂಬ ಮೂರಕ್ಷರಗಿಂತ ದೊಡ್ಡದು ತಾಯಿಯೆಂಬ ಎರಡಕ್ಷರ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಾಯಿಯಿಂದಲೇ ಜ್ಞಾನ ನಮಗೆಲ್ಲ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ತಾಯಿಯಿಂದಲೇ ಜ್ಞಾನ ನಮಗೆಲ್ಲ ತಾಯಿಯನ್ನು ಪೂಜಿಸಿರಿ ನೀವೆಲ್ಲ ತಾಯಿಯನ್ನು ಪೂಜಿಸಿರಿ ನೀವೆಲ್ಲ ಪಡೆಯಿರಿ ಮುಕ್ತಿಯನ್ನು ಜನುಮಕ್ಕೆಲ್ಲ ಪಡೆಯಿರಿ ಮುಕ್ತಿಯನ್ನು ಜನುಮಕ್ಕೆಲ್ಲ ತಾಯಿಯೆಂಬ ಎರಡಕ್ಷರ ದೇವರೆಂಬ ಮೂರಕ್ಷರಗಿಂತ ದೊಡ್ಡದು ತಾಯಿಯೆಂಬ ಎರಡಕ್ಷರ ತಾಯಿಯೆಂಬ ಎರಡಕ್ಷರ ತಾಯಿಯೆಂಬ ಎರಡಕ್ಷರ ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ ವಿಜಯನಗರ ಜನತೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರಿಗೂ ಶುಭ ಸಂಜೆ. ಹಾಗೂ ವಿಜಯನಗರದ ವಿಜಯ ಯುವಕ ಮಂಡಳಿಗೆ ನಾನು ಸದಾ ಚಿರಋಣಿ. ಯಾಕಂದರೆ ನಮ್ಮ ಟ್ಯಾಲೆಂಟ್ನ ತೋರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟ ವಿಜಯ ಯುವಕ ಮಂಡಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ವಿಘ್ನೇಶ್ವರ ಗಣಪತಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಅಭಿನಂದನ್, ನನ್ನ ತಂದೆ ಹೆಸರು ಪರಮೇಶ್ವರಪ್ಪ, ನನ್ನ ತಾಯಿ ಹೆಸರು ಶಿಲ್ಪಾ. ನಾನು ಆಕಾರಾಧಾರ್ ಸಂಸ್ಥೆ ಹರಿಹರ ಚಿತ್ರಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಚಿತ್ರಕಲೆ ಮತ್ತು ಮೌಲ್ಯಗಳನ್ನು ನನ್ನ ಸಹಪಾಠಿಗಳೊಂದಿಗೆ ನಮ್ಮ ರಾಮು ಸರ್ ಮತ್ತು ಸೌಮ್ಯ ಮಿಸ್ಸಿಂದ ಕಲಿತಿದ್ದೀನಿ. ಈಗ ನೀವು ಇಲ್ಲಿ ಬಂದಿರೋರು ಯಾರೇ ಆಗಿರ್ಬೋದು, ಇವ್ರು ನನ್ನ ಫ್ರೆಂಡ್ಸ್, ಆಮೇಲೆ ಪೋಷಕರು, ಪಾಲಕರು, ಅಜ್ಜ ಅಜ್ಜಿಯರು, ಇವ್ರ ಗಣ್ಯರು ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಯವನ್ನು ಬಿಡುವು ಮಾಡ್ಕೊಂಡು ಬಂದಿರ್ತೀರಾ, ಹೌದಾ? ಹಾಗಾದ್ರೆ ನೀವು ಬಂದಿರೋದಕ್ಕೆ ನಮ್ಮ ಕಾರ್ಯಕ್ರಮ ವೀಕ್ಷಿಸೋಕ್ಕೆ. ಹಾಗಾದ್ರೆ ನೀವು ಸ್ಟ್ರೇಟಾಗಿ ಕುತ್ಕೊಂಡು ನೀಟಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಇಷ್ಟೊತ್ತು ತನಕ ಮಾಡ್ತಿದ್ರಿ, ಈಗಿಂದನೂ ಮಾಡ್ರಿ ಅಂತ ಹೇಳ್ತೀನಿ. ಹಾಗೂ ಯಾರು ಇಷ್ಟೊತ್ತು ತನಕ ಮೊಬೈಲ್ ನೋಡ್ತಿದ್ರಿ ಅವರು ಪ್ಲೀಸ್ ತಮ್ಮ ಮೊಬೈಲ್ಗಳನ್ನು ಸೈಡಿಗಿಡ್ರಿ, ನಮ್ಮ ಕಾರ್ಯಕ್ರಮವನ್ನು ನೋಡ್ರಿ, ಓಕೆನಾ? ಈಗ ನಾನು ಪ್ರತಿಕನ್ನ ಹೇಳ್ದ ನಾನು ಕ್ಯೂಬ್ ಬಗ್ಗೆ ಮಾಡ್ತೀನಿ ಅಂತ. ಅವ್ನು ಕ್ಯೂಬ್ ಬಗ್ಗೆ ಏನು ಮಾಡ್ತೀನಿ, ಕ್ಯೂಬ್ನಲ್ಲಿ ಏನು ಮಾಡ್ತೀನಿ ಅಂತ ಹೇಳಿಲ್ಲ. ನಾನು ಹೇಳ್ತೀನಿ, ನಾನು ಕ್ಯೂಬ್ನಲ್ಲಿ 5 ಫ್ಲ್ಯಾಗ್ಸ್ ಮತ್ತು 5 ಥರದ ಪ್ಯಾಟರ್ನ್ಸ್ ಮಾಡ್ತೀನಿ. 3 ನಿಮಿಷ 30 ಸೆಕೆಂಡ್ ಇದೆ ಟೈಮರ್, ಅಂದರೆ ಸ್ಟಾಪ್ ವಾಚ್ ಏನಾದರೂ ಇಟ್ಕೊಳ್ರಿ. ನೀವು ನಿಮ್ಮ ಮೊಬೈಲಲ್ಲಿ ಟೈಮರ್ ಇಟ್ಕೊಳ್ರಿ. ಸರ್ ಸ್ಟಾರ್ಟ್ ಆಗುತ್ತೆ ಸರ್, ನೀವು ಇಟ್ಕೊಳ್ರಿ. ಇಲ್ಲಿ ಸ್ಟಾರ್ಟ್ ಆಗುತ್ತಿಲ್ಲ, ನಂಗೆ ಗೊತ್ತಿಲ್ಲ, ಸ್ಟಾರ್ಟ್ ಆದರೆ ನೋಡ್ಬೋದು. ನೀವು ನಿಮ್ಮ ಮೊಬೈಲ್ ಒಳಗೆ ಟೈಮರ್ ಇಟ್ಕೊಳ್ರಿ. ನಾನು ಮಾಡಿದ ತಕ್ಷಣ ತೋರಿಸ್ತೀನಿ, ಅದೇ ಟೈಮಿಗೆ ನೋಡ್ಬೇಕಾಗ್ತದೆ. ಯಾಕಂದರೆ ನಾನು ತೆಗೆದು ಮತ್ತೆ ಸಾಲ್ವ್ ಮಾಡಿ ಬೇರೆದು ಮಾಡ್ಬೇಕು, ಓಕೆನಾ? ನೀವೆಲ್ಲ ಕೌಂಟ್ ಡೌನ್ ಕೊಟ್ಟರೆ ನಾನು ಸ್ಟಾರ್ಟ್ ಮಾಡ್ಬೋದು. ಯಾರಾದರೂ ಕೌಂಟ್ ಡೌನ್ ಕೊಡ್ಬೋದಾ? ಎಲ್ಲರೂ ಕೌಂಟ್ ಡೌನ್ ಕೊಡ್ಬೋದಾ? 3, 2, 1 ಸ್ಟಾರ್ಟ್. ಮೊದಲನೇ ಫ್ಲಾಗ್ ಇಂಡಿಯಾ, ಮೊದಲನೇ ಫ್ಲಾಗ್ ಇಂಡಿಯಾ. ಬರ್ಲಿ ಜೋರಾದ ಚಪ್ಪಾಳೆ. ಎರಡನೇ ಜಪಾನ್. ಓಕೆ ಸರ್. ಮೂರನೇದು ಸ್ವಿಟ್ಜರ್ಲ್ಯಾಂಡ್. ಮೂರನೇದು ಸ್ವಿಟ್ಜರ್ಲ್ಯಾಂಡ್.
ಐದನೇದು ಬಾಲ್ವಿಯಾ. ಐದನೇದು ಕೊನೆಯದಾಗಿ ಬಾಲ್ವಿಯಾ. ಈಗ 5 ರಾಷ್ಟ್ರ ಧ್ವಜಗಳಾಯ್ತು. ಈಗ ಪ್ಯಾಟ್ರನ್ 5 ಪ್ಯಾಟ್ರನ್ಗಳನ್ನ ಮಾಡಿ ತೋರಿಸ್ತಾನೆ. ಈಗ ಡಾಟ್ ಪ್ಯಾಟ್ರನ್. ಎಲ್ಲರೂ ತಮ್ಮ ಟೈಮರ್ನ ನೋಡ್ತಾ ಇರಿ. ಫ್ಲವರ್ ಬೋಟ್, ಫ್ಲವರ್ ಬೋಟ್. 4H. ಬರ್ಲಿ ಜೋರಾದ ಚಪ್ಪಾಳೆ. ಹೆಂಗಪ್ಪ ಮಾಡೋದು? ಎಷ್ಟಾಯ್ತು? ಜಾಕರ್ ಬೋಟ್, ಜಾಕರ್ ಬೋಟ್. ಈಗ ಕೊನೆಗೆ ಈಗ ಕೊನೆಯ ಪ್ಯಾಟ್ರನ್, ಕೊನೆಯ ಪ್ಯಾಟ್ರನ್ 4+. ಈಗ ತಮ್ಮ ತಮ್ಮ ಟೈಮರ್ಗಳನ್ನ ಸ್ಟಾಪ್ ಮಾಡ್ಬೋದು. ಎಷ್ಟಾಗಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಟೈಮರ್. ಓಕೆ, ನಾನು ಹೇಳಿದ್ದು 3 ನಿಮಿಷ. ಅಷ್ಟು 3 ನಿಮಿಷ ಹೇಳಿದ್ದೆ, 2 ನಿಮಿಷ 11 ಸೆಕೆಂಡ್ ಒಳಗೆ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಹೇಳಿದ್ದಕ್ಕೆ. ಈಗ ನಾನು ನಿಮಗೆ ಇದನ್ನ ಪ್ಯಾಟರ್ನ್ಸು ಮತ್ತೆ ಫ್ಲಾಗ್ಸ್ ಮಾಡಿ ತೋರಿಸ್ದೆ. ಈಗ ನಾನು ಇದನ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ಬೋದಾ? ನೀವು 70 ತನಕ ಕೌಂಟ್ ಡೌನ್ ಕೊಡ್ರಿ. ಓಕೆನಾ? ನೋಡಿ, ಇದು ನಾನು ಇವನಿಗೆ ಕೊಡ್ತಾ ಇರೋ ಚಾಲೆಂಜು. ನನ್ನ ಜೊತೆ 70 ತನಕ ಎಣಿಸ್ತೀರಾ? ಟೈಮರ್ ಇಟ್ಕೊಂಡು ಟೈಮರ್ ಇಟ್ಕೋಬಹುದು. 70 ಸೆಕೆಂಡ್ಸ್ ಟೈಮರ್. 3, 2, 1 ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51. ನೋಡಿ, 50 ಸೆಕೆಂಡ್ಸ್ ಎಲ್ಲ ಮಾಡಿದಾನೆ. ನಾನು ಹೇಳಿದ 70 ಸೆಕೆಂಡ್ಸ್. ಸೊ ಈ ಚಾಲೆಂಜ್ ಇಷ್ಟ ಆಗಿತ್ತು. ಅಭಿನಂದನ್. ನಾಳೆ ನೀವೆಲ್ಲ ನಂಗೊಂದು ಚಾಕ್ಲೇಟ್ ತಂದು ಕೊಡ್ಬೇಕು. ಅವ್ನು ದುಡ್ಡು ಕೊಡ್ತಾನೆ, ನೀವು ತಂದು ಕೊಡ್ತೀರಾ? ಇವನ ದುಡ್ಡು ಕೊಡ್ತಾನೆ, ನೀವೇ ತಗೊಂಡ್ಬನ್ನಿ. ಓಕೆ, ಈಗ ನಾನು ನಿಮಗೆ ಕ್ಯೂಬ್ ಸಾಲ್ವ್ ಮಾಡಿ ತೋರಿಸ್ದೆ. ಅದರಲ್ಲಿ 5 ಫ್ಲಾಗ್ಸ್ ಮಾಡಿ ತೋರಿಸ್ದೆ, 5 ಪ್ಯಾಟರ್ನ್ಸ್ ಮಾಡಿ ತೋರಿಸ್ದೆ. ನಾನು ಇನ್ನೊಂದು ಕೇಳ್ಬೇಕು ಅನಿಸ್ತೀನಿ. ಯಾರಾದ್ರೂ ಟೈಮರ್ ಇಟ್ಕೊಂಡಿದ್ರಾ? ಅಂಕಲ್ ಎಷ್ಟಾಯ್ತು ಅಣ್ಣ? 55 ಸೆಕೆಂಡ್. ನಮ್ದು ಎಷ್ಟಾಯ್ತು ಪ್ರತಿಕಣ? 50. ಅಂದ್ರೆ ಅವ್ರದ್ದು ಕರೆಕ್ಟ್ ಆಕ್ಯುರೇಟ್ ಇದು, ಅದಕ್ಕೆ ಕೇಳಿದ್ದು. 55 ಸೆಕೆಂಡ್ ಕರೆಕ್ಟಾಗಿ ಮಾಡಿರೋದು. ಓಕೆ, ಈಗ ನಾನು ನಿಮಗೆ ಕ್ಯೂಬ್ ಸಾಲ್ವ್ ಮಾಡಿ ಕೂಡ ತೋರಿಸಿದ್ದೆ. ಅದರಲ್ಲಿ 5 ಫ್ಲಾಗ್ಸ್ 5 ಪ್ಯಾಟರ್ನ್ಸ್ ಕೂಡ ಮಾಡಿ ತೋರಿಸಿದೆ. ಈಗ ನಾನು ನಿಮಗೆ ಸ್ವಲ್ಪ ಚೆಸ್ ಬಗ್ಗೆ ಹೇಳ್ತೀನಿ. ಎಲ್ಲರೂ ಚೆಸ್ ಆಡಿದ್ದೀರಾ? ಓಕೆ, ಎಲ್ಲರೂ ಆಡಿದ್ದೀರಾ? ಚೆಸ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾನ್ ಇರ್ತದೆ, ಎಲ್ಲರಿಗೂ ಗೊತ್ತು ತಾನೆ? ಒಬ್ಬ ಪ್ಲೇಯರಿಗೆ 16 ಪಾನ್. ಈ ಚೆಸ್ ಫೀಲ್ಡ್ನಲ್ಲಿ ನಮ್ಮ ಭಾರತದ ಬಾವುಟವನ್ನು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಎತ್ತಿ ಹಿಡಿದು ರೆಪ್ರೆಸೆಂಟ್ ಮಾಡಿದ ರಮೇಶ್ ಬಾಬು ಪ್ರಜ್ಞಾನಂದ್ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಹೆಂಗೆ ಶಾಂತ ರೀತಿಯಿಂದ ವೀಕ್ಷಿಸಿದ್ರು, ಈಗ ಶಾಂತ ರೀತಿಯಿಂದ ಅದೇ ರೀತಿಯಾಗಿ ಕೇಳ್ತೀರಾ ಅಂತ ಭಾವಿಸ್ತಾ ಈಗ ನಾನು ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಪ್ಲೀಸ್ ಕೇಳ್ರಿ. ಆಮೇಲೆ ನಾನು ಕ್ವಶನ್ಸ್ ಕೇಳ್ತೀನಿ, ಯಾರಿಗಾದ್ರೂ ಕೇಳ್ಬೋದು. ಇವ್ರು ಜನಿಸಿದ್ದು 10 ಆಗಸ್ಟ್ 2005 ಚೆನ್ನೈನಲ್ಲಿ. ಇವ್ರ ತಂದೆ ರಮೇಶ್ ಬಾಬು, ಇವ್ರ ತಾಯಿ ನಾಗಲಕ್ಷ್ಮಿ, ಇವ್ರ ಹೆಸರು ಪ್ರಜ್ಞಾನಂದ, ಇವ್ರ ತಂಗಿ ಹೆಸರು ವೈಶಾಲಿ. ಇವರು ಬಹಳ ಬಡ ಕುಟುಂಬದಿಂದ ಜನಿಸಿದವರು. ಇವ್ರ ತಂದೆ ಸವಾರಿಗಳನ್ನು ಅಲ್ಲಿಂದ ಇಲ್ಲಿಗೆ ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಮಾಡಿ ದುಡಿದು ಅವ್ರನ್ನ ಶಾಲೆ ಕಳಿಸ್ತಿದ್ರು. ಅದನ್ನು ನೋಡ್ಲಾರ್ದೆ ರಮೇಶ್ ಬಾಬು ಪ್ರಜ್ಞಾನ, ನಾನು ಇಂಜಿನಿಯರ್ ಡಾಕ್ಟರ್ ಆಗಿಂತ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡ್ಬೇಕಂತ ಅವರು, ನನಗೆ ಈಗ ಓದೋದು ಇಷ್ಟ ಇಲ್ಲ, ನಾನು ಓದಲ್ಲ ಪೂರ್ತಿ, ನಾನು ಬೇರೆ ಏನಾದರೂ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತಂತೆ. ಅವರು ಸ್ಪೋರ್ಟ್ಸ್ ಆಡೋಕ್ಕೆ ಫಿಸಿಕಲಿ ಫಿಟ್ ಇರಲಿಲ್ಲ, ಬಟ್ ಅವ್ರ ಮೈಂಡ್ ಭಾಳ ಶಾರ್ಪ್ ಇತ್ತು. ಅದಕ್ಕೆ ಅವರು
ಅವರು ಸ್ಟ್ಯಾಂಡ್ ಕೂತಾಡೋ ಗೇಮ್ಸ್ ಅಂದರೆ ಯಾವ್ಯಾವಪ್ಪ ಅಂದರೆ ನಾನು ತೋರಿಸಿದ ಕ್ಯೂಬ್ ಮತ್ತು ಕೇರಮ್ ಮತ್ತು ಚೆಸ್. ಅವ್ರದ್ದು ಬ್ರೈನ್ ಶಾರ್ಪ್ ಇತ್ತಲ್ಲ, ಅದಕ್ಕೋಸ್ಕರ ಅವ್ರು ಚೆಸ್ಸಲ್ಲಿ ಹೋದರು. ಚೆಸ್ ಒಳಗೆ ಅವ್ರ ತಂಗಿ ಜೊತೆ ದಿನಕ್ಕೆ 5 ರಿಂದ 6 ಗಂಟೆ ಚೆಸ್ ಆಡ್ತಿದ್ರಂತವ್ರು. ಅವ್ರ ತಂಗಿಗೆ ಹೇಳ್ಕೊಡ್ತಿದ್ರು ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅಂತ. ಈಗ ಅವ್ರ ತಂಗಿ ಇಂಡಿಯಾ 3rd ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆದರೆ ಅವರು ಇಂಡಿಯಾದ 1st ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇದಕ್ಕೆ ಭಾರತದ ಹೆಮ್ಮೆಯವರು ನನ್ನ ಕಡೆಯಿಂದ ಅವರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಅಲ್ಲಿಂದ ಯಾರು ಚಪ್ಪಾಳೆ ಹೊಡಿತಿಲ್ಲ. ಓಕೆ, ಇದಾಯ್ತು. ಅವ್ರು ತಮ್ಮ ಐಡಲ್ ಆಗಿ ವಿಶ್ವನಾಥನ್ ಆನಂದ್, ಇವರು ಇಂಡಿಯಾ 2nd ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್. ಇವ್ರ ತಂಗಿ 3rd, ವಿಶ್ವನಾಥನ್ ಆನಂದ್ 2nd, ಇವ್ರು 1st. ಓಕೆ, ಇವ್ರು ತಮ್ಮ ಐಡಲ್ ಆಗಿ ವಿಶ್ವನಾಥನ್ ಆನಂದನ್ನ ತಗೊಂಡಿದ್ರು. ಮ್ಯಾಗ್ನಸ್ ಕಾರ್ಲ್ಸನ್ ಚೆಸ್ ಚಾಂಪಿಯನ್, ನಂಬರ್ 1 ವರ್ಲ್ಡ್ ಚಾಂಪಿಯನ್ ಅಂತ ಕರೀತಾರೆ ಅವ್ರನ್ನ. ಅವರು ಚೆಸ್ನಲ್ಲಿ ನಂಬರ್ 1 ಯಾವಾಗಲೂ. ಅವ್ರನ್ನ 5 ಆಟಗಳಲ್ಲಿ 3 ಆಟಗಳಲ್ಲಿ ಇವ್ರು ಗೆದ್ರು, 2 ಆಟ ಅಷ್ಟೇ ಅವ್ರು ಗೆದ್ದಿದ್ದು. ಆ ರೀತಿಯಾದ ಚೆಸ್ ಆಡ್ತಿದ್ರು ಇವರು. ಅವರು ಫಸ್ಟ್ ಇರ್ಬೋದು, ಯಾಕಂದರೆ ಇವ್ರು ಇನ್ನೂ ಅಷ್ಟು ಆಡಿಲ್ಲ. ಅದಕ್ಕೋಸ್ಕರ ಇವರಿನ್ನೂ ವರ್ಲ್ಡ್ 12 ಗ್ರ್ಯಾಂಡ್ ಮಾಸ್ಟರ್, ಆಮೇಲೆ ವರ್ಲ್ಡ್ 12 ಚಾಂಪಿಯನ್ ಆಗಿದ್ದಾರೆ. ಅವರು 1st ಚಾಂಪಿಯನ್. ಅವ್ರನ್ನ 5 ಆಟಗಳಲ್ಲಿ 3 ಆಟಗಳಲ್ಲಿ ಸೋಲಿಸಿದವ್ರು ಇವರು. ಓಕೆನಾ? ಈಗ ಅವರು ನಮ್ಮ ನರೇಂದ್ರ ಮೋದಿ ಜಿ, ನಮ್ಮ ಭಾರತದ PM ಪ್ರೈಮ್ ಮಿನಿಸ್ಟರ್ ಎಷ್ಟು ಪ್ರಸಿದ್ಧಿ ಅಲ್ವಾ? ಯಾಕೆ? ನಮ್ಮ ಭಾರತನ ಅಷ್ಟು ನೀಟಾಗಿ ಡೆವಲಪ್ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಚೆಸ್ ಫೀಲ್ಡ್ ಒಳಗೆ ರಮೇಶ್ ಬಾಬು ಪ್ರಜ್ಞಾನಂದ ಅಷ್ಟೇ ಪ್ರಸಿದ್ಧಿ. ಓಕೆನಾ? ನಾನು ಕ್ಯೂಬ್ ಒಳಗೆ ಮಾಡಿದೆ, ಅದೇ ರೀತಿ ನಾನು ಕ್ಯೂಬ್ ಒಳಗೆ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಅಂದ್ಕೊಳ್ಳಿ, ನೀವು ನಮ್ಮ ಆಕಾರದರ್ಶ ಸಂಸ್ಥೆಗೆ ಬಂದು ಜಾಯ್ನ್ ಆಗ್ಬೋದು. ಸ್ಥಳ ನಮ್ಮ ರಾಮು ಸರ್ ಹೇಳಿದ್ರು, ಅಲ್ಲಿ ಅಂಬಾಭವಾನಿ ದೇವಸ್ಥಾನ ಪಕ್ಕ ಇದೆ. ಪ್ರಜ್ಞಾನಂದ್ ಫೋಟೋ ಇದೆ ಅಂತ ಇಲ್ಲಿ ನೋಡ್ರಿ. ಇವರೇ ಮ್ಯಾಗ್ನಸ್ ಕಾರ್ಲ್ಸನ್, ಅವರು ಪ್ರಜ್ಞಾನಂದ. ಓಕೆ, ಈಗ ನಾನು ಕ್ವಶನ್ಸ್ ಕೇಳಲ್ಲ. ಅವ್ರ ತಮ್ಮ ಐಡಲ್ನಾಗ ಯಾರು ಮಾಡ್ಕೊಂಡಿದ್ರು? ಅಪ್ಪಿ ನೀನೇ ಗೊತ್ತಿಲ್ಲ. ಈಗ ಗೆದ್ದವ್ರಿಗೆ ಪ್ರೈಸ್ ಇರುತ್ತೆ, ಗೆದ್ದವ್ರಿಗೆ ಪ್ರೈಸ್ ಕೊಡ್ತೀನಿ. ಓಕೆ, ಪ್ರೈಸ್ ಕೊಡ್ಬೇಕಾ ಪ್ರೈಸ್ ಬೇಕಾ? ಹಂಗಾದ್ರೆ ಈಗ ಇನ್ನೊಂದೆರಡು ಕ್ವಶನ್ ಕೇಳ್ತೀನಿ. ಆಂಟಿ, ನೀವು ಅವ್ರ ತಂಗಿ ಹೆಸರೇನು? ಅಲ್ಲ, ಅವರು. ಓಕೆ, ನೀವು ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಅವ್ರಿಗೊಂದು ದೊಡ್ಡ ಕ್ಲಾಪ್ ಬರಲಿ ಆಂಟಿಗೆ. ವೀರಭದ್ರೇಶ್ವರನ ಒಡಪು ಪ್ರತೀಕ್ಷಾ ಇವರಿಂದ. ನನ್ನ ಹೆಸರು ಪ್ರತೀಕ್ಷಾ. ನಾನು ಈಗ ವೀರಭದ್ರ ಸ್ವಾಮಿಯ ಒಡಪನ್ನು ಹೇಳುತ್ತಿದ್ದೇನೆ. ಧನ್ಯವಾದಗಳು. ಕಿತ್ತೂರು ರಾಣಿ ಚೆನ್ನಮ್ಮ ಆಕ್ಟಿಂಗ್ ಭವ್ಯ ಇವರಿಂದ, ಹಾಗೂ ಬ್ರಿಟಿಷ್ ಅಧಿಕಾರಿಯಾಗಿ ಈಶಾನ್, ಮತ್ತು ಚಿತ್ರಕಲೆಯನ್ನು ನಾನು ಮಾಡುತ್ತೇನೆ. ಒಳ್ಳೆ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದೇನೆ. ನಾನು ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಒಡಪನ್ನು ಹೇಳುತ್ತಿದ್ದೇನೆ. ನನ್ನ ಗೆಳೆಯನಾದ ಇಶಾನ್ ಬ್ರಿಟಿಷರ ಪಾತ್ರವನ್ನು ಧರಿಸಿದ್ದಾನೆ. ಚೆನ್ನಮ್ಮ ಅವರೇ, ನಿಮಗೆ ಕಪ್ಪ ಬೇಕು? ಏನು ಕಪ್ಪ ಕೊಡಬೇಕೆ? ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ,
ನಮ್ಮವರೊಂದಿಗೆ ಹುತ್ತೀರಾ, ಬಿತ್ತೀರಾ, ನೀರಾಯಿಸಿ ನಾಡಿ ನೆಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೆ, ನಿಷ್ಠರೆ, ದ್ಯಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮನ ಮುಂದೆ ಕಪ್ಪ ಕೇಳಿದ ನಾಲಿಗೆ ಸೀಳಿ ಹೋಗುತ್ತದೆ. ಎಚ್ಚರ! ಹರ 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 ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಧನ್ಯವಾದಗಳು. ಛೇ, ನನ್ನ ಇನ್ಸಲ್ಟ್! ಈ ಸ್ಯಾಂಡ್ ಆರ್ಟ್ ಇದೆಯಲ್ಲ, ಇದು ವರ್ಲ್ಡ್ ಫೇಮಸ್ ಆರ್ಟ್ಗಳು. ಇದರಲ್ಲಿ ನಮ್ಮ ಮಕ್ಕಳು ಪುಟ್ಟ ಪುಟ್ಟ ಒಂದು ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ ಈ ಹುಡುಗ ಇಷ್ಟೊಂದು ಹೊಸತನದ ಒಂದು ಕ್ರಿಯೇಟಿವ್ ಆಗಿ ಆರ್ಟ್ ಮಾಡಿದ್ದಾನೆ. ಈ ಪ್ಲಾಟ್ಫಾರ್ಮ್ಗಳು ಅಂದರೆ ಈ ಥರ ಕಲೆನ ಕಲ್ತ್ರೆ ಹೊರಗಡೆ ಪ್ರಪಂಚಕ್ಕೆ ನಮ್ಮನ್ನು ಅಭಿವ್ಯಕ್ತಿ ಮಾಡ್ಕೊಳ್ಳೋಕ್ಕೆ ಇದೊಂದು ಸದಾವಕಾಶಗಳು. ಸೊ ಈ ಥರದ ಪ್ರಯತ್ನದಲ್ಲಿ ನಮ್ಮ ಮಕ್ಕಳು ತೊಡಗಿದ್ದಾರೆ. ನೋಡ್ತಾ ಇರಿ ಸ್ಕ್ರೀನಲ್ಲಿ ಯಾವ ಡ್ರಾಯಿಂಗ್ ಅಂತ ಲಾಸ್ಟಿಗೆ ಗೆಸ್ ಮಾಡಿ. ಓಕೆ ಮಕ್ಕಳೇ, ಇದೇನಂತ ನೀವು ಹೇಳಬೇಕು. ಫುಲ್ ನೋಡಿ ಯಾವ್ದಂತ ಆಮೇಲೆ ಹೇಳಿ. ಯಾರು ಬೈಕ್ ಓಡಿಸ್ತಿರೋದು? ನಿಮ್ಮ ಅಣ್ಣ ಕಣ. ಏನದು? ಬೈಕ್. ಚೆನ್ನಾಗಿದೆಯಾ? ಚಪ್ಪಾಳೆ. ಈಗ 2ನೇ ಚಿತ್ರಣ. ಏನಿದು? ಗಣೇಶ. ಗಣೇಶ. ಹಲೋ. ನೋಡಿ, ಸ್ಯಾಂಡ್ ನಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಈಶಾನ್ ಅವರು. ಅವ್ರಿಗೆ ಜೋರದ ಫ್ಲವರ್ ಪಾಟ್. ನೆಕ್ಸ್ಟ್ ಅವನು ಫೌಂಟೇನ್ ಮಾಡಕ್ಕೆ ಟ್ರೈ ಮಾಡಿದ್ದಾನೆ. ಸೊ ಆಲ್ಮೋಸ್ಟ್ ಫೌಂಟೇನ್ ಆಗಿದೆ ಅದು. ದಯವಿಟ್ಟು ಅಲ್ಲಿ ನಿಂತಿರೋರು ಇಲ್ಲಿ ಬಂದು ಕೂತು ನಮ್ಮ ಕಾರ್ಯಕ್ರಮನ ವೀಕ್ಷಿಸಬೇಕು. ನೇಚರ್ ಡ್ರಾಯಿಂಗ್. ನೆಕ್ಸ್ಟ್ ಸ್ಯಾಂಡ್ ಆರ್ಟ್ ಮಾಡುವುದರಲ್ಲಿ ಈಶಾನ್ ಅವರು ಮಗ್ನರಾಗಿದ್ದಾರೆ. ಫ್ಲಾಗ್. ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ.
ಚಿನ್ಮಯರು ಹಾಡಕ್ಕೆ ಬರ್ತಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ರಚನೆ ಮಾಡಿದವರು ಶ್ರೀ ವಿಜಯದಾಸರು. ನಾನೀಗ ನನ್ನ ಹಾಡನ್ನು ಸ್ಟಾರ್ಟ್ ಮಾಡ್ಬೋದಾ? ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲಾದ ನವ್ಯ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವನ ಹೇಮ ಕಚ್ಚುಟ ಪವಿತ ದರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ಯೋಮಾದಿ ಸರ್ವ ವ್ಯಾಪೃತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ. ಧನ್ಯವಾದಗಳು ಚಿನ್ಮಯ್. ಈಗ ಎಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳಬೇಕು. ಈಗ ಗ್ರೂಪ್ ಡ್ಯಾನ್ಸ್ ಇರುತ್ತದೆ. ಕೃಷ್ಣಾಜಿ ಸುರ್ವೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಈ ಒಂದು 35ನೇ ವರ್ಷದ ಗಣೇಶೋತ್ಸವದ ಉಪಾಧ್ಯಕ್ಷರು ಕೃಷ್ಣಾಜಿ ಸುರ್ವೆ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಂಜುನಾಥ್ ಸುರ್ವೆ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಈ ಒಂದು ಪುಟ್ಟ ಬಾಲಕರಿಗೆ ನಮ್ಮ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತೇವೆ. ಇವರಿಗೆ ನಮ್ಮ ಯುವಕ ಮಂಡಳಿ ವತಿಯಿಂದ ಹಾಗೂ ಗಣೇಶೋತ್ಸವ ಕಮಿಟಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀ ವಿಘ್ನೇಶ್ವರ ಪುಟ್ಟ ಬಾಲಕರಿಗೆ ಅತ್ಯಂತ ಯಶಸ್ಸನ್ನು ನೀಡಲಿ ಎಂದು ಆಶಿಸುತ್ತಾ ಇವರ ಕೊನೆಯ ನೃತ್ಯವಾಗಿರ್ತಕ್ಕಂಥ ನಮಗೆ ಇನ್ನೊಂದು ಬಹಳ ಖುಷಿ ಅಂತಂದ್ರೆ ನಮ್ಮ ಏರಿಯಾ ಪುಟ್ಟ ಬಾಲಕ ಈ ರೀತಿ ಸ್ಪೀಚ್ ಮಾಡ್ತಾನಂದ್ರೆ ನಮಗೆ ಬಹಳ ಖುಷಿ. ಮುಂದಿನ ದಿನಮಾನಗಳಲ್ಲಿ ಈ ಯುವಕ ಇದೇ ಒಂದು ಗಣೇಶೋತ್ಸವದಲ್ಲಿ ವೇದಿಕೆಯ ಆಂಕರ್ ಆಗಿ ಹೊರಗೆ ಬರಲಿದ್ದಾನೆ. ನಮಗೆ ಬಹಳ ಒಂದು ಅತ್ಯಂತ ಖುಷಿ ತಂದ ವಿಷಯ. ಅವನಿಗೆ ಜೋರಾದ ಚಪ್ಪಾಳೆ ನಮ್ಮ ಯುವಕ ಮಂಡಳಿ ವತಿಯಿಂದ. ಇದೇ ನಮ್ಮ ಏರಿಯಾದ ಒಂದು ಪುಟ್ಟ ಬಾಲಕ ಬಹಳ ಅಚ್ಚುಕಟ್ಟಾಗಿ ಸ್ಪೀಚ್ ಮಾಡಿದ್ರೆ ಅದು ತಪ್ಪಲ್ಲ. ಈಗ ಅವರ ಒಂದು ಡ್ಯಾನ್ಸ್ ಕೊನೆಯ ನೃತ್ಯ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ದಾನಿಗಳಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ನಾಳೆ ಸಂಜೆ ಸರಿಯಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂತಹ ಅಪ್ಪು ಡ್ಯಾನ್ಸ್ ಕ್ಲಬ್ ದಾವಣಗೆರೆ ಇವರಿಂದ ನೃತ್ಯ ಪ್ರದರ್ಶನ, ಹಾಸ್ಯ ಚಟುವಟಿಕೆಗಳು ಹಾಗೂ ಇನ್ನು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ,
ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೋಟ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೋಟ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಳಿತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಸಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಸಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದೆಲ್ಲ ಕೂಡ ತಾಯಿಗಾಕೆಳಲ್ಲ ಮಗನ ಮೋಹಕ ಅಳಸಿದ ಕೂಡ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ವಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ವಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಅವಮಾನ ನಮಗಂತ ತನ್ನ ಮನೆಯು ಹೊರಗಾಕ್ಯಾಳು ಮಗನಿಗೆ ಹೇಳಿದರ ನೋವು ಜೀವಕ ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರಾಳು
ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳು ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳು ತಾಯಿ ಬೀಜಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು 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 ಹಲ್ ಇವತ್ತಿನ ದಿವಸ ಈ ಒಂದು ಪುಟ್ಟ ಮಕ್ಕಳು ಇಷ್ಟೊಂದು ಅತ್ಯುತ್ತಮವಾಗಿ ನೃತ್ಯ ಮಾಡಿರ್ತಂತ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೋಟ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೋಟ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ
ಮನಸ ಕಟ್ಟುಕೊಂಡು ಕುಳಿತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದೆಲ್ಲ ಕೂಡ ತಾಯಿಗಾಕೆಳಲ್ಲ ಮಗನ ಮೋಹಕ ಅಳಸಿದ ಕೂಡ ತಾಯಿ ತಿಂದಳಲ್ಲ ಅದನ್ನು ಯಾರಿಗೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಅವಮಾನ ನಮಗಂತ ತನ್ನ ಮನೆಯುವ ಹೊರಗಾಕ್ಯಾಳು ಮಗನಿಗೆ ಹೇಳಿದರ ನೋವು ಜೀವಕ ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರಾಳು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳು ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳು ತಾಯಿ ಬೀಜಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಬರುವಳೇನು ತಮ್ಮ ಮರಳಿ ಬರುವಳೇನು ಹಾಗೂ
ಹಾಗೂ ಎಲ್ಲರೂ ಎದ್ದು ನಿಂತು ತಮ್ಮ ಕೈಯನ್ನು ಮುಂದೆ ಚಾಚಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾವು ನಿಮ್ಮ ಮಕ್ಕಳು, ನಾವು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯಾವುದೇ ಸಂದರ್ಭ ಬಂದರೂ ನಾವು ಸದಾ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ. ಬೇರೆ ದೇಶಕ್ಕೆ ಹೋಗಲು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಇದುವರೆಗೂ ಈ ಚಿಕ್ಕ ಮಕ್ಕಳ ಕಾರ್ಯಕ್ರಮ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಹೇಳಿ. ನಿಮ್ಮ ಮಕ್ಕಳನ್ನ ಈ ಒಂದು ಆಕಾರ ಆಧಾರ್ ಕಲಾ ಕೇಂದ್ರಕ್ಕೆ ಸೇರಿಸಲು ಆಸಕ್ತಿ ಉಳಿದ್ರೆ ಅಂಬಾಭವಾನಿ ದೇವಸ್ಥಾನದ ಪಕ್ಕ ಅವರ ಆಫೀಸನ್ನು ಮಾಡ್ಕೊಂಡಿರ್ತಾರೆ. ನಿಮ್ಮ ಮಕ್ಕಳನ್ನ ಅಲ್ಲಿ ಹೋಗಿ ನೀವು ಸೇರ್ಪಡೆ ಮಾಡ್ಬೋದು. ನಿಮ್ಮೆಲ್ಲ ಈ ಒಂದು ಸಹಕಾರದಿಂದ ಈ ಗಣೇಶೋತ್ಸವದಲ್ಲಿ ಈ ಥರ ಕಾರ್ಯಕ್ರಮಗಳು ನಮಗೂ ಉತ್ತೇಜನ ಕೊಡಬೇಕು. ಶ್ರದ್ಧಾ ಇವರ ತಾಯಿ ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆಕಾರ ಆಧಾರ ಇದು ಕ್ಲಾಸಿಗೆ ಹೋದಾಗಿಂದ ನನಗೆ ಯಾಕೆ ಮಾತಾಡೋಕ್ಕಾಗ್ತಾಯಿಲ್ಲ. ನಾನು ನಿಜವಾಗ್ಲೂ ಭಾಳ ಮಾತಾಡ್ತೇನೆ, ಆದರೆ ಈಗ ಆಗ್ತಾ ಇಲ್ಲ. ಆದರೆ ಈ ಕ್ಲಾಸಿಗೆ ಹೋದಾಗಿಂದ ನಮ್ಮ ಮಗಳು ಭಾಳ ಜಾಣಾಗಿದ್ದಾಳೆ. ಈ ನಾವು ಹೆಂಗೆ ನಮ್ಮ ಮನೆಯವರು ನನ್ನ ಮಗಳು ನೋಡ್ಕೊತೇವೆ, ಅದೇ ಥರ ರಾಮು ಸರು ಸೌಮ್ಯ ಮೇಡಮ್ ಅವ್ರು ಅದೇ ಥರ ನೋಡ್ಕೊತ ಇದ್ದಾರೆ. ನನಗೆ ಯಾಕೆ ಮಾತಾಡೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ಈ ಒಂದು ಸುಂದರ ರಾತ್ರಿಯ ವಂದನೆಗಳನ್ನು ಹೇಳ್ತಾ, ಈ ನಮ್ಮ ಶಾಲೆಯ ಮಕ್ಕಳು ಎಲ್ಲ ನಮ್ಮ ಸ್ಟೂಡೆಂಟ್ ಅವರೆಲ್ಲ ಆಲ್ಮೋಸ್ಟು ನಮ್ಮ MKT ಪ್ರಾಡಕ್ಟೇ ಎಲ್ಲ. ರಾಮುನು ಸಹಿತನೇ MKT ಪ್ರಾಡಕ್ಟೇ. ಸೊ ರಾಮು ಸಣ್ಣವನಿದ್ದ, ನಾನು ಅಲ್ಲಿ ಸ್ಕೂಲಲ್ಲಿ ಸೇರಿದಾಗ, ಶಾಲೆಗೆ ಡ್ಯೂಟಿಗೆ ಸೇರಿದಾಗ ರಾಮುನು ತುಂಬ ಸಣ್ಣವನಿದ್ದ. ಅವನು ಒಳ್ಳೆ ಹುಡುಗ. ಅವನಲ್ಲಿ ಒಂದು ಸಂಸ್ಕೃತ ಅನ್ನೋದೊಂದು ಇತ್ತು. ಸೊ ಅವನಲ್ಲಿ ಬಹಳಷ್ಟು ಕಲೆಗಳಿತ್ತು. ಆ ಕಲೆನ ಅಚೀವ್ ಮಾಡ್ತಾ ಮಾಡ್ತಾ ಇವತ್ತು ತಾನೊಬ್ಬ ಕಲಾಕಾರನಲ್ಲದೇ ಮಕ್ಕಳನ್ನೂ ಸಹಿತ ಒಂದು ಕಲೆಯನ್ನಾಗಿ ರೂಪಿಸ್ತಾ ಇದ್ದಾನೆ. ನಾನು ಸಹಿತ ನನ್ನ ಮನೆ ಅಲ್ಲೇ ಇರೋದು, ನಾನು ತುಂಬ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಡ್ಯಾನ್ಸ್ ಮಾಡಿಸ್ತಾರೆ. ಆಮೇಲೆ ಅದರಲ್ಲಿ ಅವ್ರು ಏನೇ ಮಾಡ್ತಿರೋ ಒಂದು ಅರ್ಥ ಇರುತ್ತೆ. ಏನೇ ಮಾಡಿಸ್ಲಿ, ಈಗ ಎಕ್ಸಾಂಪಲ್ ನೋಡಿ, ತಾಯಿ ಬಗ್ಗೆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರೆ ತಾಯಿ ಬಗ್ಗೆ ಎಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ, ಆ ಹಾಡನ್ನು ಎಷ್ಟು ಚೆಂದ ಇದೆ. ಹಾಗೆ ಅವ್ರು ಏನೇ ಮಾಡ್ತಿರೋ ಅದೊಂದು ಅರ್ಥ ಇರುತ್ತೆ. ಆ ಥರ ನಮ್ಮ ಶಾಲೆ ಮಕ್ಕಳಿಗೆ ಅವರು ಒಳ್ಳೆ ತಯಾರಿ ಕೊಟ್ಟಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ನಿಮ್ಮ ಮಕ್ಕಳನ್ನ ಅಲ್ಲಿ ಸಾಟರ್ಡೆ ಸಂಡೇ ಭಾಳಷ್ಟು ಪ್ರೋಗ್ರಾಮ್ಗಳು ಇರ್ತವೆ, ಕಳಿಸಿ. ಯಾವುದೇ ಶಾಲೆ ಮಕ್ಕಳಾದರೂ ಅವರನ್ನು ಚೆನ್ನಾಗಿ ಗೈಡ್ ಮಾಡ್ತಾರೆ. ಆಮೇಲೆ ಅದರಿಂದ ಸ್ಟೇಜ್ ಫೀವರ್ ಹೋಗುತ್ತೆ. ಮಕ್ಕಳು ಬೋಲ್ಡಾಗಿ ಬಂದು ಮಕ್ಕಳು ಸ್ಟೇಜ್ ಮೇಲೆ ಮಾತಾಡ್ತಾರೆ, ಬೋಲ್ಡಾಗಿ ಬಂದು ಏನಿದೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಈಗ ನೋಡಿ, ಜ್ಞಾನಿತ್ತಮ್ಮ ನಮ್ಮ ಇವರೆಲ್ಲ ತುಂಬ ಜನ ಇದ್ದಾರೆ, ವಿಭೂತಿ ಮಕ್ಕಳು ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಯಾವಾಗ ಆನ್ ದ ಸ್ಪಾಟ್ ಆ ಮಕ್ಕಳಿಗೆ ಏನಾದರೂ ಮಾತಾಡಂದ್ರೂ ಮಾತಾಡ್ತಾರೆ, ಆನ್ ದ ಸ್ಪಾಟ್ ಏನಾದ್ರು ಡ್ಯಾನ್ಸ್ ಮಾಡಂದ್ರೂ ಮಾಡ್ತಾರೆ. ಹಾಗೆ ಒಳ್ಳೆ ಅವರು ಇದು ಮಾಡ್ತಾರೆ. ಇವತ್ತಿಂದ ಹಾಡು ನೋಡಿ ನಮಗೂ ಸಹ ಭಾಳ ಖುಷಿ ಆಯಿತು. ಆ ಮಕ್ಕಳ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಸಾಂಗು, ಅದನ್ನು ಇಷ್ಟು ಚೆಂದವಾಗಿ ಹೇಳಿದ್ದಾರೆ ಅಂದರೆ ನಮಗೂ ಸಹ ತುಂಬ ಖುಷಿ ಆಯಿತು. ಹೀಗೆ ರಾಮು ಅವರು ಹೆಚ್ಚು ಹೆಚ್ಚು ನಮ್ಮ ಹರಿಹರಕ್ಕೆ ಪ್ರೋಗ್ರಾಮ್ ಕೊಡಲಿ, ಇದರಿಂದ ಜನರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕಳಿಸ್ಲಿ ಅಂತೇಳಿ ನಾನು ಆ ವಿಘ್ನೇಶ್ವರನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವಿಜಯನಗರ ಜನತೆಯಲ್ಲಿ ಒಂದು ಮನವಿ, ನಾವು ಅಧ್ಯಕ್ಷರಿಗೆ ಮತ್ತು ರಾಜು ಸರ್ಗೆ 2 ಮೊಮೆಂಟನ್ನು ಕೊಟ್ವಿ. ತಾವೆಲ್ಲ ನೋಡಿರ್ಬೋದು. ನೀವು ಮದುವೆ ಸಮಾರಂಭ, ಮನೆ ಓಪನಿಂಗ್ಸ್, ಯಾರಿಗೋ ಗಿಫ್ಟ್ ಕೊಡಬೇಕು, ಇವೆಲ್ಲ ಮಾಡ್ತಾ ಇರ್ತೀರಿ. ಸ್ಪೆಷಲ್ಲಾಗಿ ಏನಾರು ಗಿಫ್ಟ್ ಕೊಡಬೇಕು ಅಂದರೆ, ಅಥವಾ ಒಂದು ಏನಂತಾರೆ ಅದನ್ನು ಆಯರ್ ಅಂತೀವಲ್ಲ, ಅದನ್ನು ಮಾಡಲಿಕ್ಕೆ 100 ರೂಪಾಯಿ ಅಥವಾ 200, 500 ನಿಮ್ಮ ಶಕ್ತಿ ಮೀರಿ ಕೊಡ್ತಾ ಇರ್ತೀರಿ. ಆ ಥರದ ಗಿಫ್ಟ್ಗಳು ನಮ್ಮ ಶಾಪಲ್ಲಿ ಸಿಗ್ತದೆ. ಇದನ್ನು ನೀವು ಖರೀದಿ ಮಾಡಿ. ಇದರಲ್ಲಿ ನನ್ನ ಬೆಳವಣಿಗೆ ಇದೆ, ನಮ್ಮ ಸ್ಟೂಡೆಂಟ್ಸ್ ಬೆಳವಣಿಗೆ ಇದೆ. ನಮ್ಮ ಪ್ರತೀಕ್ ಹೇಳಿದರು 400 ರೂಪಾಯಿ ಪರ್ ಮಂತ್ ತೊಗೋತಾ ಇದ್ದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 12 ಹೌದಲ್ವಾ, 4800 ರೂಪಾಯಿ ಆಯಿತು. 4800 ರೂಪಾಯಿಂದ ಒಬ್ಬ ಪೇರೆಂಟಿಗೆ ಬರ್ಡನ್ ಆಗೋದನ್ನು ನಾನು 6 ತಿಂಗಳು ಆದಮೇಲೆ ಗಮನಿಸಿದ್ದು. ಆ ಕಾರಣಕ್ಕೆ ಅದನ್ನು ನಾನು ಹೇಗೆ ಮಾಡ್ಬೋದು ಅಂತ ವಿಚಾರ ಮಾಡಿ, ನಾನು ಮತ್ತು ನನ್ನ ಶ್ರೀಮತಿ ವಿಚಾರ ಮಾಡಿದಾಗ ಇದನ್ನು ಕಡಿಮೆ ಮಾಡಬೇಕು ಅಂದಾಗ, ಒಟ್ಟಿಗೆ ಹೇಗೆ ಮಾಡಬೇಕು, ಅವರೆಲ್ಲ ಬರೋ ಥರ ಹೇಗೆ ಮಾಡಬೇಕು ಅಂದಾಗ 1250 ವರ್ಷಕ್ಕೆ ಮಾಡಿದ್ರೆ
ಸೊ ನೀವು ಗಮನಿಸ್ರಿ, 4800 1250 ಇದು ದೊಡ್ಡ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ 3500 ಈ ಥರ ಭಾಗಗಳನ್ನ ಮಾಡಿದ್ದೀವಿ. ಆ ದುಡ್ಡನ್ನು ಕೂಡ ಅದಕ್ಕೆ ಹಾಕ್ತೀನಿ. ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, 6 ಗಂಟೆಗೆ ನಮ್ಮ ಮಕ್ಕಳು ಬರ್ತಾರೆ. 6 ಗಂಟೆ ಅಂದರೆ 6 ಗಂಟೆ, 6:05 ಆದರೂ ಅವ್ರಿಗೆ 20 ರೂಪಾಯಿ ಫೈನ್ ಬೀಳುತ್ತೆ. ಮನೇಲಿ ತೀರ್ಕೊಂಡಿದ್ರು ಸಮೇತ ಬರಲೇಬೇಕು, ಬರೋಕ್ಕಾಗಲ್ಲ ಅಂದರೆ 50 ರೂಪಾಯಿ ಫೈನ್ ಕೊಡಬೇಕು. ಇದು ರಿವರ್ಸ್ ನಂದು. ಏನೇ ಇದ್ದರೂ ಸ್ವಲ್ಪ ರಿವರ್ಸಾಗಿ ಅವ್ರಿಗೆ ಹೇಳ್ತಿದ್ದೀನಿ. ಹಾಗಾಗಿ ಮಕ್ಕಳು ಮತ್ತು ಪೇರೆಂಟ್ಸು ತುಂಬ ಸಪೋರ್ಟಾಗಿ ಆ್ಯಕ್ಟಿವ್ ಆಗಿ ಕಳಿಸ್ತಾ ಇದ್ದಾರೆ. ಸೊ ಇದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಬರೋಂಥ ದಿನಗಳಲ್ಲಿ ತಮ್ಮ ಮಕ್ಕಳು ಈ ಥರದ್ರಲ್ಲಿ ತೊಡಸ್ಕೊಳ್ಳಿ. ಎಲ್ಲರೂ ನಾನೊಬ್ಬನೇ ಮಾಡೋಕ್ಕಾಗಲ್ಲ, ತಾವೊಬ್ಬರೇ ಮಾಡೋಕ್ಕಾಗಲ್ಲ. ನಮ್ಮ ಹರಿಹರ ಸೇರಿ ಹರಿಹರದಿಂದ ಹೊರಗೆ ಹೋಗಬೇಕು, ಹೊರಗೆ ಹೋಗಿ ಒಳಗೆ ಬರಬೇಕು. ನಮ್ಮ ಮಕ್ಕಳು ಸ್ಥಾನಗಳೇನು, ಎಲ್ಲರೂ ಡಾಕ್ಟ್ರು, ಇಂಜಿನಿಯರ್ಸು, ಲಾಯರು, ಈ ವರ್ಡ್ ಭಾಳ ಚೆನ್ನಾಗಿದೆ ಎಲ್ರಿಗೂ ಕೇಳಲಿಕ್ಕೆ. ಇದರಲ್ಲೇ ಪರಿಣಿತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, 2025 ಒಳಗೆ ನಮ್ಮ ಮಕ್ಕಳು ಅಯೋಧ್ಯೆಯಲ್ಲಿ ಪ್ರದರ್ಶನ ಮತ್ತು ನರೇಂದ್ರ ಮೋದಿಜಿಯವರಿಗೆ ನಮ್ಮ ಈ ಅಯೋಧ್ಯೆ ಮಂದಿರನ ಮುಟ್ಟಿಸ್ತೀವಿ. ಇದು ಗ್ಯಾರಂಟಿ. ಇದು ನಮ್ಮೂರಿನ ಹೆಮ್ಮೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮೂರು ನಾವು ಹೋಗ್ತೀವಿ, ಇಲ್ಲಿಂದ 1-2 ನಿಮಿಷ ಮಾತಾಡ್ತೀನಿ. ಇಲ್ಲಿಂದ ಹೊರಡ್ತೀವಿ, ನಿಮಗ ಏನು ಮಾಡ್ತಾನೆ ಅಥವಾ ನಾನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಕಾಡುತ್ತೆ ಎಲ್ರಿಗೂ. ಆ ಪ್ರಶ್ನೆ ಕಾಡ್ದಾಗ ಏನಾಯ್ತು ಗೊತ್ತಾ, ಪಾನ್ ಶಾಪ್, ಬೇಕ್ರಿ, ಬಾರ್, ರೇಷನ್ ಅಂಗಡಿ, ಒಂದು ಸರಿ ಗಮನ ಇಟ್ರಿ, ಎಳ್ನೀರು ಅಂಗಡಿ, ಇವಿಷ್ಟೇ ನಿಮಗೆ ಕಾಣೋದು ಊರಲ್ಲಿ. ಏನಾದರೂ ಒಂದು ಸ್ಕಿಲ್ ನಿಮ್ಮಲ್ಲಿದ್ದರೆ, ಅದು ನಿಮ್ಮ ಮನೆ ಮೂಲೆಯಲ್ಲಿದ್ದರೆ, ಅದು ನೀವು ಹೊರಗೆ ಹಾಕಬೇಕು ಅಂದರೆ ಫಸ್ಟು ನಿಂತ್ಕೊಂಡ್ರೆ ಜಾಗದಲ್ಲಿ 4 ರಾಗಿ ಕಾಳುಗಳನ್ನ ಕಾಲ ಹತ್ರ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ಮಿಕ್ಕಿ ಜಾಗದಲ್ಲೆಲ್ಲ ಹಾಕಿ ಕರೆಕ್ಟಾಗಿ 1 ವಾರಕ್ಕೆ ಅದು ಮೊಳಕೆ ಬರುತ್ತೆ. ಅದಷ್ಟು ಈಸಿ ಬರುತ್ತೆ ಅಂದರೆ ಪ್ರಕೃತಿ ನಿಮ್ಮ ಜೊತೆಗಿದೆ. ದಯಮಾಡಿ ಪ್ರಕೃತಿನ ಗಮನ ಇಟ್ಕೊಳ್ರಿ, ಪ್ರಕೃತಿ ಜೊತೆಗೆ ಮಾತಾಡ್ರಿ. ನಿಮ್ಗೆ 100% ಹೇಳ್ತೀನಿ, ನೀವೇನು ಅಂತ ತೋರಿಸ್ಬೋದು. ನಿಮ್ಮ ಮಕ್ಕಳನ್ನ ಅದರಲ್ಲಿ ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಒಂದೆರಡು ಮಾತನಾಡಿದ ರಾಮು ಸರ್ ಇವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ನಮ್ಮ ಕಾರ್ಯಕ್ರಮನ ತಾಳ್ಮೆಯಿಂದ ನೋಡಿದಿರಲ್ವಾ? ನೀವು ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ನೋಡಕ್ಕೆ ಬಂದಿರ್ತೀರಿ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ವಿಜಯ ಯುವಕ ಮಂಡಳಿ ಇವರಿಗೂ ಸಹ ಧನ್ಯವಾದಗಳು. ಇಲ್ಲಿ ಕೆಳಗಡೆ ಕುಳಿತುಕೊಂಡು ನಮಗೆಲ್ಲ ಎನ್ಕರೇಜ್ ಮಾಡಿದಂತಹ ಮುದ್ದು ಮಕ್ಕಳಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ಗುರುಗಳಿಗೆ ಹಾಗೂ ನನ್ನ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.